ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಮಗಳಮ್ಮ ಹೆಚ್ಚಲ ಮಗಳಮ್ಮ, ಆ ಮಂಜಮ್ಮ ನಮ್ಮಮ್ಮನಿಗೆ, ಈ ಗಾಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಬಿಟ್ಟಿರದವಳಮ್ಮ. ನಮ್ಮ ಅಮ್ಮ ನೂರಿನ ಬಳಗ ತುಂಬಾ ತುಂಬಾ ಕಿರಿದಮ್ಮ, ಇವಳಿಗೀಗ ಶರಣು 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 ಕೋಟಿ ಶರಣಮ್ಮ. ಈ ಸುಗ್ಗಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವಳಾರಮ್ಮ, ಭೂಮಿ ತಾಯಮ್ಮ. ಈ ಅಂಬಲಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ, ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಈ ಕರಿಯ ನೇಗಿಲ ಕಟ್ಟಿದರು, ಅಚ್ಚಮ್ಮ ಮೆಚ್ಚಮ್ಮ, ಈ ಬಿಳಿಯ ಕಾಳು ಬಿತ್ತಿದರು, ಬೇಡ ಅನರಮ್ಮ ಬೇಗ ಇರದಮ್ಮ. ಈ ಕೆಂಚ ಗೊಬ್ಬರ ಹರವಿದರು, ಅಚ್ಚಮ್ಮ ಮೆಚ್ಚಮ್ಮ, ಈ ಎಡಚ ಕವನೆ ಬೀರಿದರು, ಪಾಪ ಅನರಮ್ಮ ಕೋಪ ಇರದಮ್ಮ. ನಮ್ಮ ಅಮ್ಮ ಎಂದು ಎಲ್ಲೂ ಮೇಲೂ ಕೀಳು ಮಾಡಿಲ್ಲ, ಮಕ್ಕಳಾಗಿ ನಾವು ಅವಳ ಲಾಲಿ ಹಾಡಬೇಕಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಭೂಮಿ ತಾಯಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಇದೀಗ ನಮ್ಮಮ್ಮ ನಮ್ಮಮ್ಮ ಒಂದು ಕೋಲಾಟದಿಂದ ವಚನ ಸಾಹಿತ್ಯವನ್ನು ನುಡಿತಕ್ಕಂಥ ಮಕ್ಕಳು. ಅಯ್ಯ ಎನಗೆ ವಿಭೂತಿಯೇ ಕುಲ
ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಸರ್ವ ಕಾರಣ ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ಎನಗೆ ವಿಭೂತಿಯೇ ಸರ್ವವಶ್ಯ ಸರ್ವವಶ್ಯ ಅಯ್ಯ ಎನಗೆ ವಿಭೂತಿಯೇ ಸರ್ವವಶ್ಯ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಸಂಗಮ ದೇವ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನ ಎನಗೆ ವಿಭೂತಿಯೇ ಸರ್ವ ಸಾಧನ ಎನಗೆ ವಿಭೂತಿಯೇ ಸರ್ವ ಸಾಧನ ಎನಗೆ ವಿಭೂತಿಯೇ ಸರ್ವ ಸಾಧನ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ವಿಭೂತಿಯೇ ಕುಲದೈವ ವಿಭೂತಿಯೇ ಕುಲದೈವ ಬಸವಣ್ಣನವರಿಗೆ ಮಳೆ ಹೊಂಟದ ಒಂದಿಷ್ಟು ಜೋರಾಗಿ ಹೇಳ್ಬೇಕು ನಾವೆಲ್ಲ ನಾ ಪ್ರವಚನ ಚಾಲು ಮಾಡಿನವಾದ ಇವತ್ತಿಗೆ ಚಂದ ಸಮಾಧಾನದ ಮಳೆ ಬೀಳತ್ತು ಅದಕ್ಕೆ ನಾವು ಖುಷಿಯಾಗಿ ಜಯಘೋಷ ಹಾಕಾರೆ ವಿಶ್ವಗುರು ಬಸವಣ್ಣನವರಿಗೆ ಸದ್ಗುರು ಚನ್ನ ಬಸವೇಶ್ವರರಿಗೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣವ ಪ್ರಕೃತಿ ಸಂಜ್ಞನೋ ಪ್ರಣವ ಷಡಂಗ ಸಮರಸ ಅಂಗಜಂಗ ಸಮರಸ ನಮ ಕೂಡಲ ಸಂಗಮ ದೇವರು. ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ. ಇವನಾರವ ಎಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗನ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಎನ್ನ ಮಹಾಮನೆಯ ಮಗನೆನ್ನಿಸಿನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಾವೆಲ್ಲ ಧ್ಯಾನವನ್ನು ಮಾಡೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ತೆಗೆದುಕೊಂಡ ಉಸಿರಾಟವನ್ನು ನಿಧಾನವಾಗಿ ಹೊರಹಾಕ್ತಾ ಇರಿ. ಉಸಿರಾಟದ ಕಡೆಗೆ ನಮ್ಮೆಲ್ಲರ ಗಮನವಿರಲಿ. ಮನಸ್ಸು ಸಂತೃಪ್ತವಾಗಬೇಕು, ಭಾವ ಲವಲವಿಕೆಯಿಂದ ಅರಳಬೇಕು, ಮನ ನಿಶ್ಚಿಂತವಾಗಬೇಕು. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಕನ್ನಡದ ಪಟ್ಟದೇವರು ಈ ಭಾಗದ ನಡೆದಾಡುವ ದೇವರೇ ಆಗಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ನನ್ನ ನರಜನ್ಮವ ತೊಳೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃ ಹೃದಯಗಳು, ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಬಸವ ಸೇವಾ ಸಮಿತಿಯ ಪ್ರವಚನ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಷ್ಟು ಮಳೆ ಇದ್ದರೂ ಸಹಿತ ನಾನು ನೋಡಿದ ಕೆಲವರು ಛತ್ರಿ ಹಿಡ್ಕೊಂಡು ಬಂದಿರಿ. ಮಳೆ ಇದ್ದರೂ ಸಹಿತ ಶರಣರ ವಿಚಾರಗಳನ್ನು ಆಲಿಸಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಈ ಮಂಟಪದೊಳಗೆ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಾಳ ಅರ್ಥಪೂರ್ಣವಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರೌಢಶಾಲೆ ಮಕ್ಕಳು ಹಾಗೂ ಗುರು ಕಾರುಣ್ಯ ಶಾಲೆಯ ಮಕ್ಕಳಿಂದ ವಚನ ನೃತ್ಯವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಮುದ್ದು ಮಕ್ಕಳಿಗೂ ಸಿಬ್ಬಂದಿ ವರ್ಗದವರಿಗೂ ಇಲ್ಲಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಶರಣೋ ಶರಣಾರ್ಥಿಗಳು, ಶರಣೋ ಶರಣಾರ್ಥಿಗಳು. ನನ್ನ ಜೊತೆ ಇವತ್ತು ನಮ್ಮ ಸೋದರ ಮಾವ ಬಂದಾರ ತೇಗಂಪುರದಿಂದ, ಮಾಣಿಕರಾವ್ ಚಿಟ್ಟಮಿ ಅವರು. ಅವರೆಲ್ಲ ನಮ್ಮನ್ನು ಬೆಳೆಸಿರುವಂಥವ್ರು. ಇವತ್ತು ಅವ್ರ ತಂಗಿ ಕೈಲಿ ರಾಖಿ ಕಟ್ಕೊಳಕ್ಕೆ ಬಂದಾರ.
ನಾನು ಬರ್ತೀನಿ ಮಗ ಅಂತ ನಮ್ಮ ಜೊತೆ ಬಂದಾರ. ಅವರ ಶ್ರೀಪಾದಕ್ಕೂ ಹಣಿಮಣಿದು ನಾವು ಒಂದೇನು ಅಂದರೆ ಮನೆ ಚಿಂತೆ ಬಿಟ್ಟಿರಂತ ತಿಳ್ಕೊಂಡು ಮಳೆ ಬಿದ್ದರೂ ಭೀ ಇಲ್ಲಿ ಬಂದು ಕುಂತೀವಿ. ಹೌದಲ್ರಿ? ನಾವು ಯಾವ್ದು ನೋಡುತ್ತೀವಿ ರೀ ಅವರೇ? ಚಿಂತೆ ಅನ್ನೋದು ನೋಡಿ. ನಮಗಿರುವಂಥ ಚಿಂತೆಗಳಿಗೂ ಬಸವಾದಿ ಸ್ಟ್ಯಾಂಡಿಗಿರುವಂಥ ಚಿಂತೆಗಳಿಗೂ ನಾವು ಯಾವ ನೆಲೆ ಒಳಗೆ ಚಿಂತೆ ಮಾಡ್ತೇವೆ, ಅವ್ರು ಯಾವ ನೆಲೆಯಲ್ಲಿ ಚಿಂತೆ ಮಾಡ್ತಾರೆ, ಅವ್ರ ಬದುಕು ಹೆಂಗಿತ್ತು, ನಮ್ಮ ಬದುಕು ಹೆಂಗಿತ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಬಂದೀವಿ. ಇವತ್ತು ಚಿಂತೆ ವಿಷಯ ಮುಗೀತದೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು 3 ಕಾರ್ಯಕ್ರಮಗಳು ಇವತ್ತು ಏಕಕಾಲದಲ್ಲಿ ನಡೀತಾವೆ. ನೀವೆಲ್ಲ ಇವತ್ತು ರಕ್ಷಾಬಂಧನವನ್ನು ಮಾಡಿದ್ದೀರಿ. ಎರಡನೇದಾಗಿ ನೂಲಿಯ ಚಂದಯ್ಯ ಜಯಂತಿ ಇವತ್ತು. ನಮ್ಮ ಭೌರವರು ಬಂದಾರಿಲ್ಲ, ಇವತ್ತು ಬಂದಾರ. ಅವ್ರು 5 ನಿಮಿಷ ಮಾತಾಡ್ತಾ ಅಂದ್ರೆ ಅವ್ರು ಕಾಣಿಸ್ಲೇ ಇಲ್ಲ. ಅವರು ಇವತ್ತು ನೂಲಿಯ ಚಂದಯ್ಯ ಅವರ ಜಯಂತಿ. ಮೂರನೇದಾಗಿ ನಮ್ಮ ಧಾರವಾಡದ ತಪೋವನದ ಕುಮಾರಸ್ವಾಮಿಯವರ ಜಯಂತಿ ಮತ್ತು ನಡುವಿನ ಸ್ವಾಮಾರ. ನೋಡಿರಿ ಎಷ್ಟು ಕಾರ್ಯಕ್ರಮಗಳು ಏಕಕಾಲದಲ್ಲಿ ನಡೀತಾವ ಅಂತ. ಭಾಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಒಂದು 5 ನಿಮಿಷ ರಕ್ಷಾಬಂಧನದ ಬಗ್ಗೆ ಹೇಳ್ತೀನಿ. ರಕ್ಷಾಬಂಧನ ನಿಮಗೆಲ್ಲ ಗೊತ್ತದ. ರಕ್ಷಾಬಂಧನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಎದರ ಸಂಕೇತ ಅಂದರೆ ಬಾಂಧವ್ಯದ ಸಂಕೇತ. ಅಣ್ಣ ತಂಗಿಯ ಬಾಂಧವ್ಯದ ಸಂಕೇತ ಅಂತ ಹೇಳ್ತೀವಿ. ತಂಗಿ ಆದವಳು, ಅಕ್ಕ ಆದವಳು ಅಣ್ಣನ ಆಯುಷ್ಯದ ಬಗ್ಗೆ ಗಟ್ಟಿಯಾಗಿರಲಿ, ಅವ ಚೆಂದಾಗಿರಲಿ, ನನ್ನ ತವರು ಮನೆ ಚೆಂದಾಗಿ ಬೆಳೀಲಿ ಅಂತ ಹಾರೈಸೋದ್ರ ಮೂಲಕ ಅಣ್ಣನನ್ನು ಶುಭವನ್ನು ಕೋರ್ತಾಳೆ. ಅಣ್ಣಿದ್ದವ ನನ್ನ ತಂಗಿ ಬದುಕು ಹೊಸನಾಗಲಿ, ನನ್ನ ತಂಗಿ ಎಲ್ಲಿದ್ದರೂ ಸಹಿತ ಅವಳೊಂದಿಗೆ ನಾನು ಇರ್ತೀನಿ ಎನ್ನುವಂಥ ಭಾವನಾತ್ಮಕ ಸಂಬಂಧವನ್ನು ಬೆಸುಗೆ ಈ ರಕ್ಷಾಬಂಧನ. ನಾವು ರಕ್ತ ಸಂಬಂಧಕ್ಕಿಂತಲೂ ಭಾವನಾತ್ಮಕ ಸಂಬಂಧ ರಕ್ಷಾಬಂಧನದಲ್ಲೂ ಕಾಣ್ತೀವಿ. ಹೆತ್ತವರು ಅಣ್ಣ ತಂಗಿ ಅಷ್ಟೇ ಕಟ್ಟಬೇಕು ಅಂತೇನಲ್ಲ. ನಾವು ನೋಡುವ ದೃಷ್ಟಿಕೋನ, ನಾವು ಮಾಡುವ ವಿಚಾರಗಳು, ನಮ್ಮ ಮನಸ್ಸು ಹೊಂದಿತ್ತು ಅಂದರೆ ಭಾಳ ಅರ್ಥಪೂರ್ಣವಾಗಿ ಬದುಕನ್ನು ಕಟ್ಕೊಳ್ಳಿಕ್ಕಾಗ್ತದೆ. ನಾವೆಲ್ಲ ಒಂದು ಮಾತನ್ನು ಹೇಳ್ತೀನಿ. ಅಲೆಕ್ಸಾಂಡ್ರ ಇದ್ದರು. ಅಲೆಕ್ಸಾಂಡ್ರ ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಬಂದವು. ಅಲೆಕ್ಸಾಂಡ್ರ ಅವನ ಹೆಂಡತಿ ರೊಕ್ಸಾನ ಅವರು. ಅವ ದಂಡೆತ್ತಿ ಭಾರತ ಮೇಲೆ ಬರ್ತಾನ. ಇಲ್ಲಿ ಪೋರಸ್ ಅನ್ನುವಂಥ ಅರಸನ ಮೇಲೆ ಯುದ್ಧ ಆಡ್ತಾ ಬಂದಾಗ ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತಂತ ಇರ್ತದೆ. ಅಲೆಕ್ಸಾಂಡ್ರಕ್ಕಿಂತ ಬಲಶಾಲಿಯಾಗಿರ್ತಾನೆ. ಆ ಪೋರಸ್ಸಿಗೆ ಏನು ಮಾಡ್ತಾಳೆ ಅಂತ ರುಕ್ಸಾಣ ಒಂದು ರಾಖಿ ಕಳಿಸ್ತಾಳೆ. ರಾಖಿ ಕಳಿಸಿ ಒಂದು ಪತ್ರ ಬರೀತಾಳೆ, ನಿನ್ನ ತಂಗಿಯ ರಾಖಿಯನ್ನು ಕಟ್ಕೋ, ಅವಳ ಮಾಂಗಲ್ಯ ಗಟ್ಟಿಯಾಗಿಡು ಅಣ್ಣ ಅಂತ ಕಳಿಸ್ತಾಳೆ. ಆ ಪೋರಸ್ ಅನ್ನುವಂಥ ಅರಸ ಅಲೆಕ್ಸಾಂಡ್ರಕ್ಕಿಂತ ಬಲಶಾಲಿ. ಅವ ಮನಸ್ಸು ಮಾಡಿದ್ರೆ ಅಲೆಕ್ಸಾಂಡ್ರನ್ನು ಅಲ್ಲೇ ಶಮನ ಮಾಡ್ಬೋದಾಗಿತ್ತು. ಆದರೆ ಒಂದು ರಾಖಿ ಅವನನ್ನು ಉಸಿರುಗಟ್ಟುವಂಥ ಪರಿಸ್ಥಿತಿಯಿಂದ ಪಾರು ಮಾಡ್ತದೆ. ಅವಳ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತ ಒಂದು ಪದ ಅವನ ಕಣ್ಣೆದುರಿಗೆ ಬರ್ತದೆ. ಅಲೆಕ್ಸಾಂಡ್ರನ್ನೇ ಬಿಟ್ಟು ಬಿಡ್ತಾನೆ. ಬಿಡುವಾಗ ಒಂದು ಮಾತನ್ನು ಹೇಳ್ತಾನೆ, ನೀನು ಜಗತ್ತನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪದಿಂದ ಬಂದಿದ್ದಿ, ಆದರೆ ಜಗತ್ತು ಗೆದ್ದೋದು ಅತ್ತೆ ಉಳಿತು, ನನಗೆ ಗೆದ್ದಲಿಕ್ಕಾಗಲಿಲ್ಲ. ಅದು ನನಗೆ ಗೆದ್ದಿದ್ದು ಯಾವುದು ಅಂದರೆ ನನ್ನ ತಂಗಿ ಕಳಿಸಿರುವಂಥ ಈ ರಾಖಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆ ರಾಖಿಯಲ್ಲಿ ಅಂಥ ತಾಕತ್ತದ. ಸುಮ್ಮನೆ ಏನೋ ಕಟ್ಟಬೇಕು ಅಂತ ಕಟ್ಟೋದಲ್ಲ, ನಿನ್ನ ಆಯುಷ್ಯ ಗಟ್ಟಿಯಾಗಲಿ ಅಂತ ಕಟ್ಟೋದು, ನಿನ್ನ ಬದುಕು ಹೊಸನಾಗಲಿ ಅಂತ ಕಟ್ಟೋದು, ನಿನ್ನ ಕುಟುಂಬ ಕರಕಿಯ ಕುಡಿಯಂಗೆ ಹಬ್ಲಿ ಅಂತ ಅಣ್ಣನನ್ನು ಶುಭವನ್ನು ಕೋರಿ ಕಟ್ಟೋದು. ತಂಗಿ ಆದವಳು ನಿನ್ನ ಬದುಕು ಚೆಂದಿರಲಿಣ ಅಂತ ಕಟ್ಟಬೇಕು, ಅಣ್ಣ ಆದವ ನಿನ್ನ ನಾನು ನೆರಳಾಗಿರ್ತೀನಿ ತಂಗಿ ಅಂತ ಹೇಳಬೇಕು. ಅದು ರಕ್ಷಾಬಂಧನ ಮಾಡಿದ್ದಕ್ಕೂ ಸಾರ್ಥಕ. ಸುಮ್ಮನೆ ಹಬ್ಬ ಬಂದಾಗ ಮಾಡೋದಲ್ಲ.
ಯಾವುದೇ ಹಬ್ಬ ಬಂದರೂ ಸಹಿತ ನಮ್ಮ ಬದುಕನ್ನು ಕಟ್ಟುವಂಥ ನೆಲೆಯಲ್ಲಿ ಅವು ಇರ್ತಾವೆ. ಅದನ್ನು ಪೂರಕವಾಗಿ ತೆಗೆದುಕೊಂಡಾಗ ಅದಕ್ಕೊಂದು ಅರ್ಥಪೂರ್ಣವಾಗಿರುವಂತೆ ಬೆಲೆ ಬರ್ತದೆ. ಅದಕ್ಕೆ ಆ ಕಾರ್ಯವನ್ನು ನಾವೆಲ್ಲ ಇವತ್ತು ಮಾಡಿ ಬಂದೀವಿ ಅಂತ ನಾನು ತಿಳ್ಕೊಂಡಿನಿ. ಇನ್ನು ತಪೋ ಭೂಮಿಯಲ್ಲಿ ಬೆಳೆದಿರುವಂಥ ಧಾರವಾಡದ ತಪೋ ಪುರುಷ ಶಿವಕುಮಾರ ಸ್ವಾಮಿಗಳು ನಿಮ್ಮ ಈ ಕಮಲನಗರಕ್ಕೆ ಬಂದವರು. ಚನ್ನಬಸವ ಪಟ್ಟದೇವ್ರಿಗೆ ಒಂದು ಸಲ ಆಪ್ರೇಷನ್ ಆಗಿತ್ತು. ಇಲ್ಲಿಂದ ಕೆಲವರು ಜನರು ಅಲ್ಲೆಲ್ಲ ಹೋಗಿದ್ರು, ಧಾರವಾಡಕ್ಕೆ ಹೋಗಿದ್ರು ಅಂತ. ನಿಮ್ಮ ದರ್ಶನ ಮಾಡ್ಲಿಕ್ಕೆ ಬಂದೀವಪ್ಪ ಅಂತ ಹೇಳಿದ್ರಂತ. ಭಾಳ ತಪಸ್ವಿಗಳವರು. ದರ್ಶನ ಮಾಡ್ಲಿಕ್ಕೆ ಬರ್ತೀವಿ ಅಂತಂದ್ರೆ ಅವ್ರಂದ್ರಂತ, ಎಲ್ಲಿಂದ ಬಂದಿರಿ? ಬೀದರ್ ಅಂದ್ರೆ ಅವ್ರಂದ್ರೆ ಅಂತೊಂದು ಮಾತು, ಅಲ್ಲಿಂದ ನೀವೇ ಯಾಕೆ ಬಂದ್ರಪ್ಪ ಇಲ್ಲಿ? ಅಲ್ಲೇ ಒಬ್ಬ ತಪಸ್ವಿಗಳದಾರ, ಅವ್ರ ದರ್ಶನ ಮಾಡಿದ್ರೆ ಬಸವಾದಿ ಶರಣ ದರ್ಶನ ಮಾಡಿ ನಂಗೆ ಆಗ್ತಿತ್ತಲ್ಲ ಅಂತ ಅವ್ರು ಹೇಳಿನವ್ರು. ಅವ್ರು ಚನ್ನಬಸವ ಪಟ್ಟದೇವ್ರಿಗೆ ಆರಾಮಿಲ್ಲ ಅಂತಂದಾಗ ಇಲ್ಲಿ ಶಿವಣ್ಕರ್ ಅವ್ರ ಮನ್ಯಾಗ ಅಪ್ಪವರು ವಿಶ್ರಾಂತಿ ಇದ್ದರು. ನಮಗೆಲ್ಲ ಗೊತ್ತದ. ಅಪ್ಪವರು ಬಾಲ್ಕಿ ಮಠಕ್ಕೆ ಭೇಟಿ ಮಾಡ್ಲಿಕ್ಕೆ ಬಂದಾಗ ಕಮಲನಗರ ಖರ ಅಂದ್ರೆ ಈ ಕಮಲನಗರ ಊರಿಗೆ ಆ ಗುರುಗಳು ಬಂದಿರುವಂಥದ್ದು ಇದೊಂದು ಐತಿಹಾಸಿಕ ಸ್ಥಳ. ಇದು ಅಂಥ ಪರಮ ಪೂಜ್ಯರ ಹುಟ್ಟುಹಬ್ಬವೂ ಸಹಿತ ಇವತ್ತು ಆಚರಣೆ ಎಲ್ಲೆಡೆ ನಡೀತಾ ಇದೆ. ಇನ್ನು ನಾವು ಒಂದು ತಿಳ್ಕೊಳ್ಬೇಕು, ಇವೆಲ್ಲ ಆಚರಣೆಗಳು ಯಾಕೆ ಮಾಡ್ತೀವಿ? ನಮ್ಮ ಬದುಕಿನ ನೈರ್ಮಲ್ಯತೆಯನ್ನು ಕಳ್ಕೊಳ್ಳಿಕ್ಕೆ ಮಾಡ್ತೇವೆ. ಮಹಾತ್ಮರ ಹುಟ್ಟುಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಅವರು ಬದುಕಿರುವಂಥ ನೆಲೆಯೊಳಗೆ ಬದುಕಲಿಕ್ಕೆ ತಕ್ಕ ಮಟ್ಟಿಗಾದರೂ ಪ್ರಾಮಾಣಿಕ ಪ್ರಯತ್ನ ನಮ್ದು ಆಗಿರಲಿ ಅಂತ ಮಾಡ್ತೀವಿ. ಸುಮ್ಮನೆ ಪೂಟಿ ಇಟ್ಟು ಪೂಜೆ ಮಾಡಿ ಹೋಗೋದಲ್ಲ. ಅಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಾಗ ನಮ್ಮ ಭಾವ ಪರಿಶುದ್ಧವಾಗ್ತದೆ. ಅವರು ಹಾಡಿರುವಂಥ ವಿಚಾರಗಳು ನಮ್ಮ ಬದುಕಿಗೆ ಸಾಮೀಪ್ಯವನ್ನು ತಂದು ಕೊಡ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಚಿಂತೆ ಎನ್ನುವಂಥ ವಿಷಯ ಬಂದಾಗ ನಮ್ಮ ಜಗತ್ತಿನೊಳಗೆ ಯಾರೂ ಚಿಂತೆ ಇಲ್ಲದೆ ಬದುಕುವಂಥ ವ್ಯಕ್ತಿಗಳೇ ಇಲ್ಲ. ಅದು ಗೊತ್ತದ ನಮ್ಮೆಲ್ಲರಿಗೂ. ಒಂದಿಲ್ಲ ಒಂದು ಚಿಂತೆ ನಮಗಿರ್ತಾವ. ಆದರೆ ಆ ಚಿಂತೆ ಇದ್ದರೂ ಸಹಿತ ಬದುಕುವಂಥ ಕಲೆಗಾರಿಕೆಯನ್ನು ರೂಢಿಸ್ಕೊಳ್ಬೇಕು ಅಂತ ನಮ್ಮ ಶರಣರು ಹೇಳ್ಯಾರ. ಮರ್ತ್ಯಕ್ಕೆ ಬಂದಿದ್ದು ಕರ್ತವ್ಯ ಮಾಡಾಕ ನಾವು ನೋಡ್ತಾ ಇದ್ದೀವಿ. ನಾವು ಎದಕ್ಕೆ ಬಂದೀವಿ ಭೂಲೋಕಕ್ಕೆ ಅಂದ್ರೆ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲಿಕ್ಕೆ ಬಂದೀವಿ. ನಮ್ಮ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಬಂದೀವಿ. ನಮ್ಮ ಜವಾಬ್ದಾರಿ ಅಂದ್ರೆ ನಮ್ಮ ತಂದೆ ತಾಯಿ ಅಂತಾರೆ, ನನ್ನ ಒಬ್ಬಕ್ಕೆ ಮಗಳಿದ್ದಳ್ರಿ, ನಾನು ಲಗ್ನ ಮಾಡ್ದೆ, ನನ್ನ ತಲೆ ಮೇಲಿಂದ ಭಾರ ಇಳೀತು ಅಂತಾರೆ. ತಲೆದ ಮೇಲಿಂದ ಭಾರ ಇಳೆಯಲ್ಲ, ಭಾರ ಆವಾಗ ಚಾಲು ಆಗ್ತದೆ. ಗೊತ್ತಿರಲಿ. ನಾವು ಅಂತೀವಿ ನನ್ನ ಮಗನ ಲಗ್ನ ಮಾಡ್ದೆ, ಜೋಡಿ ಮಾಡ್ದೆ, ನಾವು ನಿಶ್ಚಿಂತೆ ಆದೇವ್ರಿ. ನಿಶ್ಚಿಂತೆ ಅಲ್ಲ, ಚಿಂತೆ ಬರೋದೇ ಅಲ್ಲಿಂದೆ. ಯಾವುದಕ್ಕೂ ನಾವು ಕೊನೆಯ ಉಸಿರಿರೋ ತನಕ ನಮ್ಮ ಜೊತೆ ಇರೋವೆ ಅವೆಲ್ಲ. ಅಂತಾರಲ್ಲ ಸಾಬನ್ ಸರಿ ಶ್ಯಾಂಪು ಫ್ರೀ ಅಂತೇಳಿ, ಅದು ಇರೋದೇ, ಅದು ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಮರ್ತ್ಯಕ್ಕೆ ಬಂದಿದ್ದು ಕರ್ತವ್ಯ ಮಾಡೋಕೆ. ಈ ಭೂಲೋಕಕ್ಕೆ ನಾವು ಯಾಕೆ ಬಂದೀವಿ ಅಂದ್ರೆ ನಮ್ಮ ನೆಲೆಯೊಳಗೆ ಏನೇನು ಸಾಧ್ಯತೆಗಳಿರ್ತಾವೋ ನಮ್ಮ ಪಾಲಿನ ಕಾರ್ಯವನ್ನು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಬಂದೀವಿ. ಮರ್ತು ಕುಂತಿ ಯಾಕೆ ಮೃತ್ಯು ಒಯ್ದೀತು. ನಾವು ಏನಾಗಿವಿ ಅಂದ್ರೆ ನಾವು ಎದಕ್ಕೆ ಬಂದೀವಿ, ಏನು ಮಾಡಬೇಕಾಗ್ಯದ, ನಾವೇನು ಮಾಡತ್ತೀವಿ ಅನ್ನೋದು ನಾವು ಮರಿತೀವಿ. ಭವಸಾಗರದೊಳಗೆ ಬಿದ್ದೀವಿ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ತಮ್ಮ ನೀ ಬಂದಿಂದ ಕಾರ್ಯ ಏನದ, ಈ ಜಗತ್ತನ್ನು ಒಳ್ಳೆಯ ದೃಷ್ಟಿಕೋನದಿಂದ ಇಟ್ಕೊಂಡು ಜಗತ್ತಿನ ಇರ್ತಕ್ಕಂಥ ಎಲ್ಲ ಜೀವಿರಾಶಿಗಳನ್ನು ಪ್ರೀತಿಸಲಿಕ್ಕೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರನ್ನ ಪ್ರೇರಣಾತ್ಮಕವಾಗಿರುವಂಥ ಬದುಕನ್ನು ಕಟ್ಟಲಿಕ್ಕೆ ನಾವೆಲ್ಲ ಭೂಲೋಕಕ್ಕೆ ಬಂದೀವಿ. 84 ಯೋನಿಗಳಲ್ಲಿ ಬಂದೀವಿ ಅಂತ ಹೇಳ್ತಾರೆ. ಅದು ಎಷ್ಟು ಯೋನಿ ಬಂದೀವಿ ಗೊತ್ತಿಲ್ಲ. ಆದರೂ ಮನುಷ್ಯವಾಗಿ ನಾವು ಹುಟ್ಟಿನ ಮೇಲೆ ನಮ್ಮ ಬದುಕು ನಾವು ಕಟ್ಕೊಳ್ಬೇಕಲ್ಲ. ಕಟ್ಕೊಳ್ಳೋದಿದ್ರೆ ಯಾವ ಪುರುಷಾರ್ಥಕ್ಕಾಗಿ ನಾವು ಬದುಕಬೇಕು ಅಂತ. ಅದಕ್ಕೆ ನಾವು ಸುಮ್ಮನೆ ಕುಂತೀವಿ. ಮರ್ತು ಕುಂತಿ ಯಾಕ ಮೃತ್ಯು ಒಯ್ದೀತ, ತುರ್ತು ಮಾಡಣ್ಣ ನಿನ್ನ ಕೆಲಸವ. ಈ ಜೀವನ ಯಾವಾಗ ಹೋಯ್ತದ ಗೊತ್ತಿಲ್ಲ. ನಿನ್ನೆ ಪೇಪರ್ದಾಗ ಬಂದಿತ್ತು, ಒಬ್ಬ ಮಿಲಿಟ್ರಿ ಮ್ಯಾನ್ ಗಾಡಿ ಮೇಲೆ ಕುಂತು ಹೋಗ್ಲತ್ತಾನೆ, 2 ವೀಲರ್ ಮೇಲೆ ಕುಂತು ಹೋಗ್ಲತ್ತಾನೆ. ಹೋಯ್ತಾನೆ ರೋಡಿನ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು ಅವನ ಫೋಟೋ ಅದೆಲ್ಲ ಪೇಪರ್ದಾಗ ಬಂದದ್ದು. ನಾವು ಯಾರು ಏನು ಎಂತ ಏನೂ ಗೊತ್ತಿಲ್ಲ. ಇರದೇ ಇರುವಂಥ ಬದುಕಿಗಾಗಿ ಹೊಡೆತಾಟ ಮಾಡೋದು ಬೇಡ.
ಆ ಬದುಕನ್ನು ಆಸ್ವಾದಿಸ್ಲಿಕ್ಕೆ ನಾವು ಬಂದೀವಿ. ಒಂದು ದುಂಬಿ ಹೂವಿನ ಮೇಲೆ ಕೂಡ್ತದೆ, ಹೂವು ನಂದೆ ಅನ್ನಂಗಿಲ್ಲ. ಆ ಹೂವದ ಪರಿಮಳವನ್ನು ಹೀರ್ಕೊಳ್ತದೆ. ತಂದೆಯಾಗಿರುವಂಥ ಜೇನುಗೂಡನ್ನು ಕಟ್ತದೆ. ಜೇನುಗೂಡು ಕಟ್ಟುವಂಥವ್ರು ನಾವಾಗಬೇಕು. ನಮ್ಮ ಹೊರಗಿಂದ ಜಗತ್ತು ಪ್ರಪಂಚ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ. ನಮ್ಮ ಮನೆ ಜೇನಿನ ಗೂಡಾಗಿ ಮಾಡಬೇಕು ಅಂತ, ಸಿಹಿಯಾಗಿರಬೇಕು. ಮಕರಂದವನ್ನು ಕೊಟ್ಟು ನಾವು ನಿಶ್ಚಿಂತವಾಗಿರಬೇಕು. ಅದಕ್ಕೆ ಹೇಳ್ತಾರೆ ಮುಂದುವರೆದು ಒಂದು ಭಾಳ ಚಂದ ಹೇಳ್ತಾರೆ. ನಾವು ಈ ಜಗತ್ತಿನೊಳಗೆ ಏಟು ಮಾಡಿದ್ರು ಅಷ್ಟೇ ಅದು. ಅದಕ್ಕೆ ಹೇಳ್ತಾರೆ, ಆನೆ ಕುದುರೆ ಭಂಡಾರವಿರ್ದಡೇನೋ. ಎಷ್ಟು ಚಂದ ಹೇಳ್ತಾರೆ. ಆನೆ ಕುದುರೆ ಭಂಡಾರವಿರ್ದಡೇನೋ ತಾನುಂಬುದು ಪಡಿಯಕ್ಕಿ. ನಿನ್ನ ಮನೆಯಾಗ 100 ಕೊಲ್ಲಿಗಳು ತೆಗೆಯೋದು ಮುಖ್ಯ ಅಲ್ಲ. ನಾವು ಬಂಗಾರ ನಳ್ಳಿ ಕೂಡ್ಸೋದು ಮುಖ್ಯ ಅಲ್ಲ. ನಾ ಹಿಂಗೆ ಬಟನ್ ಹೊಡೆದ್ರೆ ಆಟೋಮೆಟಿಕ್ ಎಲ್ಲ ಹಿಂಗೆ ಆಯ್ತದ ಅಂತ ಹೇಳ್ತಾರೆ. ಈಗೆಲ್ಲ ಬಂದವು. ಹಿಂಗೆ ಬಟನ್ ಹೊಡೆದ್ರೆ ತಟ್ಟಿ ತಾನೇ ತೆರೀತದೆ. ಈ ಉಳ್ಳಕ್ಕೂ ಕೈದಿಂದ ಹಾಕೋದೇ ಬಂದವು. ಬಟನ್ ಹೊಡೆದ್ರೆ ಸಾಕು, ಲೈಟ್ ಹೋಯ್ತು ಅಂದ್ರೆ ಅವ್ನು ಮಾರಿ ಮೇಲೆ ಬಡಿತದೆ, ಅದು ತಾನೇ ಉಣಿಸ್ಲತ್ತದ. ಈಗ ಆ ಮಿಷನ್ಗಳು ಬಂದವು. ಅದಕ್ಕೆ ನಾವು ಎಷ್ಟೇ ಇಟ್ಟರೆ ಏನಪ್ಪ, ಆನೆ ಕುದುರೆ ಭಂಡಾರವಿರ್ದಡೇನು. ನಿಮ್ಮಲ್ಲಿ ಆನೆ ಇದ್ರೇನು, ಕುದುರೆ ಇದ್ರೇನು, ಭಾಳ ಸಂಪತ್ತು ಇದ್ರೇನು, ನಾವು ಉಣ್ತೀವೇಟು ಭಾಳ ಚಂದ ಇದ್ದೀವಿ. ನಮ್ಮಂಥವ್ರು ಇದ್ದು 1-2 ರೊಟ್ಟಿ ಉಣ್ತೀವಿ. ವಯಸ್ಸಾದ್ರೆ 1 ರೊಟ್ಟಿ ಉಣ್ತಾರೆ. ಸಣ್ಣ ಮಕ್ಕಳು ಅರ್ಧ ರೊಟ್ಟಿ ಉಣ್ತಾರೆ. ಇದಕ್ಕೆ ಹೆಚ್ಚಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಮುಂದುವರೆದು ಹೇಳ್ತಾರೆ, ಒಂದಾವಿನ ಹಾಲು ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಂಸಾರವನ್ನೆಚ್ಚಿ ಕೆಡಬೇಡ ಮನುಜ. ತಮ್ಮ, ನನಗೆಲ್ಲ ಗೊತ್ತದ, ನಾನು ಸಾವು ನನ್ನ ಬೆನ್ನಿಗದ ಅಂತ ಗೊತ್ತದ. ಆದರೂ ಸಹಿತ ಹಪಾಪಿ 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 ಮಾಡ್ತೀವಿ. ಚಿಂತೆ ಗೂಡಿನಲ್ಲಿ ಬಿದ್ದು ನರಳಾಡ್ತೇವೆ. ಇವತ್ತು 10,000 ಆಗಬೇಕಾಗಿತ್ತು, 9,900 ಆಗ್ಯದ, ಇನ್ನೂ 100 ಯಾಕಾಗಿಲ್ಲ ಅಂತ ಚಿಂತೆ ಮಾಡ್ತೀವಿ. ಚಿಂತೆ ಮಾಡಿ ಕೊರಗೋದು ಯಾಕೆ? ನಾವು ಬದುಕಿನೊಳಗೆ ನಮ್ಮ ಎಷ್ಟಿದ್ರೂ ಸಮಾಧಾನ ಇರೋಂಗಿಲ್ಲ. ಸಮಾಧಾನ ಎಲ್ಲಿರ್ತದೆ ಅಂದರೆ, ನನ್ನನ್ನು ನಾನು ತಿಳ್ಕೊಂಡಾಗ ಸಮಾಧಾನ ಇರ್ತದೆ. ಅದಕ್ಕೆ ಹೇಳ್ತಾರೆ, ತನ್ನ ಜ್ಞಾನ ತನ್ನೊಳಗೆ, ಅಜ್ಞಾನವೂ ತನ್ನೊಳಗೆ. ಜ್ಞಾನವೂ ನಮ್ಮೊಳಗೆ ಅದ, ಅಜ್ಞಾನವೂ ನಮ್ಮೊಳಗೆ ಅದ. ಮುಂದುವರೆದು ಹೇಳ್ತಾರೆ, ಒಡಲು ಭೂಮಿಯ ಸಂಘ. ಭಾಳ ಚಂದ ತಿಳ್ಕೊರಿ. ಒಡಲು ಭೂಮಿಯ ಸಂಘ, ಇದೆಲ್ಲ ನಂದೇ ಅದ, ನನಗಾಗಿ ಮಾಡ್ತಾಯಿದ್ದೀನಿ, ನನ್ನವರಿಗಾಗಿ ಮಾಡ್ತಾಯಿದ್ದೀನಿ ಅಂತ ನಾವೆಲ್ಲ ಬಡದಾಡಿ ಮಾಡ್ತೀವಲ್ಲ. ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಊಟ ನಿದ್ರೆ ಯಾವುದು ಇಲ್ದಂಗೆ, ಮಳೆ ಬಿಸಿಲು ಯಾವುದು ಅನ್ನೋ ಲೆಕ್ಸದೆ ಮಾಡ್ತೀವಲ್ಲ. ಅದಕ್ಕೆ ಹೇಳ್ತಾರೆ, ಒಡಲು ಭೂಮಿಯ ಸಂಘ. ನಾವು ಸತ್ತಾಗ ನಮಗೆಲ್ಲ ಹಾಕ್ತಾರೆ ರೀ, ನೆಲದಾಗ ಹಾಕ್ತಾರೆ. ಅದಕ್ಕೆ ಹೆತ್ತ ತಾಯಿ ಹೊತ್ತ ತಾಯಿ ಜಗತ್ತಿನ ಭಾಳ ದೊಡ್ಡವರು ಅಂತ ಹೇಳ್ತಾರೆ. ನಾವು ಈ ಒಡಲಿರ್ತಕ್ಕಂಥದ್ದು ದೇಹಕಾಯಿ ಅನ್ನುವಂಥದ್ದು ನಾವು ಸತ್ತ ಮರ್ದಿನ ಭೂಮಿ ಒಳಗೆ ಹೂತು ಹಾಕ್ತಾರೆ. ನಮ್ಮ ಅಪ್ಪ ಭಾಳ ರೊಕ್ಕ ಗಳಿಸ್ಯಾನಂತ ಯಾರ ಮಕ್ಕಳು ರೊಕ್ಕ ಹಾಕಿದ್ದು ಇತಿಹಾಸದಾಗ ಎಲ್ಲಾರ ನೋಡಿವ? ಒಂದು ಮಾಸಿ ಬಂಗಾರ ಒಳಗೆ ಹಾಕಿದ್ದು ನೋಡಿದಿವ? ಯಾರೋ ಹೇಳ್ತಾರೆ, ಒಂದು ಪತ್ರಿದಾಗ ಒಂದು ತೋಡೆ ಒಂದು ಕೀಟೆ ಬಂಗಾರ ಹಾಕ್ಬೇಕಂದ್ರೆ ಅದು ಕಮ್ಮಕತ್ತಿ ತಂದು ಅಡ್ಕೋತಂದು ಕಿಟು ಜರ ಹೆಚ್ಚಿಗಿದ್ರೆ ಮತ್ತೆ ಅದಕ್ಕೆ 2 ತುಂಡು ಮಾಡಿ ಹಾಕ್ತೀವಿ. ಅವರೇ ಗಳಿಸಿಟ್ಟಿದ್ದು, ನಮ್ಮದೇನೂ ಇಲ್ಲ. ಅದರ ತಾಕತ್ತು ನಮಗೆ ಆಗೋದಿಲ್ಲ. ಮುಂದುವರೆದು, ಒಡವೆ ತಾನೇನಪ್ಪುದೋ ಗೊತ್ತಿಲ್ಲ. ನೀ ಗಳಿಸಿರುವಂಥ ಒಡವೆ ನಿನ್ನ ಮನೆಯಾಗಿರ್ತದೋ, ಮತ್ತು ಯಾರ ಕಳ್ಳರು ಕರ್ಕೊಂಡು ಹೋಗ್ತಾರೋ, ಯಾರು ಹೋಯ್ತಾರೋ ಗೊತ್ತಿಲ್ಲ. ದೇಹ ಅಂತೂ ಭೂಮಿ ಪಾಲಾಯಿತು, ಒಡವೆ ಯಾರ ಪಾಲೋ ಗೊತ್ತಿಲ್ಲ. ಮುಂದೆ ಕೈ ಹಿಡಿದ ಮಡದಿ ಪರರ ಸಂಘ. ನಿನ್ನ ನಂಬಿ ಬಂದಿರುವಂಥ ನಿನ್ನ ಹೆಂಡತಿ ಮಕ್ಕಳ ಸಂಘದಲ್ಲಿ ಬದುಕ್ತಾಳೆ, ಮಕ್ಕಳ ಜೊತೆ ಬದುಕ್ತಾಳೆ. ಆಕಿ 4 ದಿನ ಅಳ್ತಾಳ, ಅಲ್ಲಿಂದ ಉಳಿತಾಳೆ. ಪ್ರಾಣ ವಾಯುವಿನ ಸಂಘ. ಪ್ರಾಣ ಹೋಯ್ತು ಅಂತೀವಿ, ಪ್ರಾಣ ವಾಯುವಿನ ಸಂಘ. ಸಾವಿಂಗೆ ಸಂಗಡವಾರು ಇಲ್ಲ ಕಾಣ, ನಿಕಳಂಕ ಮಲ್ಲಿಕಾರ್ಜುನ. ಸಾವಿಗೆ ನಮ್ಮ ಜೊತೆ ಯಾರೂ ಬರೋಂಗಿಲ್ಲ ನೋಡ್ರಿ. ನಾವು ಹೋಗುವಾಗ ಎಂಥ ಜೀವನ ರೀ, ನಿನ್ನೆ ಮಾತಾಡಿದೆವು, ಮುಂಜಾನೆ ಮಾತಾಡಿದೆವು, ಏಟು ಮಾಡೋ ಹೊಟ್ಟೆದ ಜೀವನ ಅಂತೀವಿ ಹೋಗೋ ಟೈಮಿನಾಗ, ಮಾಡೋಕ್ಕೆ ಹೋಗೋ ಟೈಮಿನಾಗ ಇವೆಲ್ಲ ಮಾತಾಡ್ತೀವಿ.
ಮಣ್ಣು ಹಾಕಿದೀವಿ, ನಮ್ಮ ಸಂಸಾರ ನಮ್ಗೆ ಚಾಲು ಆಯಿತು, ನಮ್ಮ ಚಿಂತೆ ನಮಗೆ ಚಾಲು ಆಯಿತು. ಹೋಗೋ ತನಕ ಜೀವನ ಏನದ ಯವ್ವ ಅಂತ ಹೋಯ್ತೀವಿ. ಬರ್ಲತ್ರ ಇದೇ ಜೀವನದ ಯವ್ವ ಅನ್ಕೋತಾ ಬರ್ತೀವಿ, ಚಿಂತೆ ಮಾಡ್ಕೋತಾ ಬರ್ತೀವಿ. ನಮ್ಮ ಬದುಕಿನ ಮುಂದಿನ ಆಲೋಚನೆಗಳು ಭಾಳ ಚಂದ ಹೇಳ್ತಾರೆ. ಅದಕ್ಕೆ ಭಾಳ ಚಂದ ಹೇಳ್ತಾರೆ, 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು 106 ವರ್ಷ. ಒಂದು ಮರ 16 ವರ್ಷ ಗಿಡವಾಗಿ ಹೆಮ್ಮರವಾಗಿ ಬೆಳೀತದೆ. ಅದು ಹೋಗೋರಿಗೆ ಬರೋರಿಗೆಲ್ಲ ನೆರಳಾಗಿ ಕೊಡ್ತದೆ, ನೆರಳಾಗಿ ಇರ್ತದೆ. ಆದರೆ ಅದಕ್ಕೆ ಯಾವುದೂ ಚಿಂತೆ ಇರೋಂಗಿಲ್ಲ. ಅದು ಏನು ಅಂದರೆ, ನಾನು ಭೂಮಿಯಿಂದ ರಸವನ್ನು ಹೀರ್ಕೊಳ್ಬೇಕು, ಮೇಲೆ ಕವಲನ್ನು ತೊಳಿಬೇಕು, ಬಂದವರಿಗೆ ನೆರಳಾಗಿ ಕೂಡಬೇಕು ಅಂತ ಅದರಲ್ಲಿ ಆನಂದ ಪಡ್ತದೆ. ಒಂದು ವೇಳೆ ಅದನ್ನು ನೋಡಿ ರೈತ ತನ್ನ ಮನೆಗೆ ಬೇಕು ಅಂತ ಕಡ್ದ ಅಂದ್ರೆ ಏನಾಗ್ತದಂತೆ, ಕಡಿದರೆ ತೊಲೆಯಾಗಿ ಉಳಿಯಿತು 106 ವರ್ಷ. ಈಗ ತೊಲೆ ಯಾರು ಹಾಕ್ತಾಯಿಲ್ಲ, ಕಿಡಿಕಿರ ಮಾಡತ್ತಿ. ಆಗೆಲ್ಲ ಹಿಂದಕ್ಕೆ ಕಪ್ರೊಳಗೆ ಮನೆ ಇರ್ತಿದ್ದು, ಅಡ್ಡ ತೊಲೆ ಹಾಕ್ತೀವಿ. ಈ ಪಿಲ್ಲರ್ ಹಾಕ್ತೀವಲ್ಲ, ಈ ಪಿಲ್ಲರ್ ಹಾಕಿನಂಗೆ ಆಗ ತೊಲೆ ಹಾಕ್ತಿದ್ರು. ಅದು ಎಷ್ಟು ವರ್ಷ ಉಳಿತದ ಮುಂದೆ? ಹೊಲದಾಗಿದ್ದಾಗೂ ನೆರಳಾಯಿತು, ಮನೆ ಬಂದಾಗೂ ನೆರಳಾಯಿತು. ಮುಂದುವರೆದು ಹೇಳ್ತಾರೆ, ನಾನಾರು 106 ವರ್ಷ ಆಳಿದ ಅರಸ. 106 ವರ್ಷ ಆಳಿರುವಂಥ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಎಂಥ ಅದ್ಭುತ ಮಾತು. ಇವತ್ತು ನಾನೇ ಮಾಡೀನಿ, ಈ ಊರನ್ನು ಖರೀದಿ ಮಾಡ್ತೀನಿ ಅನ್ನುವಂಥ ಭ್ರಮೆಯಲ್ಲಿರುವಂಥ ನಾವುಗಳು ಏನು ಮಾಡಿದ್ರೆ ಏನದು? ಪಾಪಿಯ ಧನ ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ. ನಾವು ಇರೋ ತನಕ ಗಳಿಸೋದಷ್ಟೇ ಮುಖ್ಯ ಅಲ್ಲ, ಗಳಿಕೆ ಹೆಂಗೆ ಆಗಬೇಕು ಅಂದ್ರೆ ಸತ್ಯಶುದ್ಧ ಕಾಯಕದಿಂದ ಗಳಿಕೆ ಆಗಬೇಕು, ಸತ್ಯಶುದ್ಧವಾಗಿರುವಂಥ ಮನಸ್ಸಿನಿಂದ ಅದನ್ನು ವಿನಿಯೋಗ ಆಗಬೇಕು, ದಾಸೋಹ ರೂಪದಲ್ಲಿ ಆಗಬೇಕು, ಧರ್ಮದ ರೂಪದಲ್ಲಿ ನಡಿಬೇಕು. ನನ್ನ ಬದುಕಿಗೆ ಹೊಸ ಚೈತನ್ಯವನ್ನು ಇರ್ತದೆ. ಇಲ್ಲಾಂದರೆ ಗಳಿಕೆಯಲ್ಲಿ ನಾವು ಚಿಂತೆಯಲ್ಲಿ ತೊಡಗಿದೀವಂದರೆ ನಮ್ಮ ಬದುಕು ಅರ್ಥಪೂರ್ಣವಾಗೋದಿಲ್ಲ ಅನ್ನುವಂಥದ್ದನ್ನು. ಅದಕ್ಕೆ ಒಂದು ತಿಳ್ಕೋರಿ, ನಮ್ಮ ದೇಹ, ಈ ದೇಹಕಾಯಿ ಹೆಂಗದಂತ, ಸತ್ಯವಂತ ತನ್ನೊಳಗೆ, ಮಿಥ್ಯವಂತವು ನಮ್ಮೊಳಗೆ. ಸತ್ಯನೂ ನಮ್ಮೊಳಗೆ ಅದ, ಸುಳ್ಳು ನಮ್ಮೊಳಗೆ ಅದ. ಸದಾಚಾರ ನಮ್ಮೊಳಗದ, ದುರಾಚಾರ ನಮ್ಮೊಳಗದ. ಸತ್ಸಂಗ ನಮ್ಮೊಳಗದ, ದುಸ್ಸಂಗವೂ ನಮ್ಮೊಳಗದ. ಸನ್ನಡತೆ ನಮ್ಮೊಳಗದ, ದುರ್ನಡತೆಯೂ ನಮ್ಮೊಳಗದ. ಸದಾಚಾರ ನಂಬಲ್ಲದ, ದುರಾಚಾರವೂ ನಂಬಲ್ಲಿ ಅದ. ನಮಗೆ ಬಿಟ್ಟು ಜಗತ್ತಿಲ್ಲ. ನಾ ಹೇಳಿ ನಿಮಗೆ, ನನ್ನಿಂದ ಜಗತ್ತು ಅನ್ನುವಂಥ ಪರಿಕಲ್ಪನೆ ಯಾರು ಪಡ್ಕೊಳ್ತಾರ ಅವ್ರು ಮಹಾತ್ಮರಾಗ್ತಾರ, ಯೋಗಿಗಳಾಗ್ತಾರ. ಅದಕ್ಕೆ ಒಬ್ಬ ಮನುಷ್ಯ ಹೆಂಗೆ ಚಿಂತೆಯಲ್ಲಿ ತೊಳ್ಳಾಡ್ತಾನೆ. ಒಬ್ಬ ರಾಜ ಅವನಿಗೆ ವಯಸ್ಸಾಗಿತ್ತು. ವಯಸ್ಸಾಗಿ ಇನ್ನೇನು ಸೈತಾನ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದ. ಅವನ ಮಗ ಸಣ್ಣವಿದ್ದ, 8 ವರ್ಷದ ಬಾಲಕಿತ್ತು. ಆ 8 ವರ್ಷದ ಮಗು ಇದ್ದಾಗ ಅವನ ಹೆಂಡತಿಯನ್ನು ಕರಿತಾನೆ. ಅವನು ಭಾಳ ಆಪ್ತನಾಗಿರ್ತಕ್ಕಂಥ ಮಂಜು ಅಂತ ಇರ್ತಾನೆ, ಸೇನಾಧಿಪತಿ ಮಂಜು ಇರ್ತಾನೆ. ಆ ಮಂಜು ಅನ್ನುವಂಥ ಸೇನಾಧಿಪತಿ ಕರಿತಾನೆ. ಕರೆತು, ನೋಡಪ್ಪ, ನನ್ನದಂತೂ ವಯಸ್ಸಾಗ್ಯದ, ನನ್ನ ಮಗ 14 ವರ್ಷ ಬರೋ ತನಕ ನಮ್ಮ ರಾಣಿ, ಪಟ್ಟದ ರಾಣಿ ಇರ್ತಾರೆ, ಅವ ದೊಡ್ಡವಾಗೋ ತನಕ ನೀನು ರಾಜಭಾರವನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಯಾರಿಗೆ? ಮಂಜು ಅನ್ನೋರು. ಅಂದು ಒಂದು 4 ದಿವಸದಾಗ ತನ್ನ ಪ್ರಾಣವನ್ನು ಅರಸ ಬಿಡ್ತಾನೆ. ಒಂದು 4-8 ತಿಂಗಳು ಚಂದ ನಡೀತದೆ. ಆ ಬಾಲಕ ಅರಸನನ್ನು ಶಿವಾಸನ ಮೇಲೆ ಕೂಡಿಸೋದು, ಅವನಿಗೆ ಇದು ಮಾಡೋದು, ಇಡೀ ರಾಜ್ಯ ಕಾರಭಾರವನ್ನೆಲ್ಲ ನಾನೇ ನೋಡ್ಕೊಳ್ಳೋದು ಎಲ್ಲ ಆಗ್ತದೆ. ಮನಸ್ಸಿನಲ್ಲಿ ದುರ್ಬುದ್ಧಿ ಬಂತು ಅಂದರೆ ನಮಗೆ ಹೊಸ ವಿಚಾರಗಳನ್ನು ತರಲಿಕ್ಕೆ ಆರಂಭ ಮಾಡ್ತದೆ. ಅವ ಅಂತಾನ, ರಾಜ ಅಂತೂ ಹೋಗ್ಯಾನ, ರಾಣಿ ಒಬ್ಬಕ್ಕಿ ಅದಾಳ, ಸಣ್ಣ ಬಾಲಕ ಅದಾನ, ಆ ಬಾಲಕನನ್ನು ಕೊಲೆ ಮಾಡ್ದ ಅಂದರೆ ಇದು ರಾಜ್ಯ ನಾನೇ ಆಗ್ತೀನಲ್ಲ ಅಂದ ಮಂಜು. ಅವ ಚಿಂತೆ ಮಾಡೋಕ್ಕೆ ಚಾಲೂ ಮಾಡ್ದ. ಅವನಿಗೆ ಹ್ಯಾಂಗೆ ಮಾಡಬೇಕು, ಅವ್ನಿಗೆ ಹ್ಯಾಂಗೆ ಕೊಲೆ ಮಾಡಬೇಕು, ಕೊಲೆ ಮಾಡಿದ್ರೆ ಜನ ದಂಗೆ ಹೇಳ್ತದೆ. ಅವನ ಮೇಲೆ ಭಾಳ ಪ್ರೀತಿ ಜನರದು. ಅದು ಜನರು ನನ್ನ ಮೇಲೆ ದಂಗೆ ಹೇಳಂಗೂ ಆಗಬಾರ್ದು, ಜನರ ಸಿಂಪತ್ತಿನೂ ಗಳಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಅವನ ಅಲ್ಲಿರ್ತಕ್ಕಂಥ ಒಂದು ಬಲಾಢ್ಯರಾಗಿರ್ತಕ್ಕಂಥ 4 ಜನ ಕಟ್ಕರನ್ನು ಕರೆಸ್ತಾನೆ. ಕಟ್ಕರನ್ನು ಕರೆಸಿ ಅವರು ಏಕಾಂತ ಹೇಳ್ತಾನೆ, ಈ ಮಾತನ್ನು, ಈ ವಿಚಾರವನ್ನು ಯಾರಿಗೆ ಗೊತ್ತಾಗಬಾರ್ದು. ಒಂದು ತಿಳ್ಕೊಳ್ರಿ,
ಯಾರ ಮೇಲೆ ನಂಬಿಕೆ ಇಟ್ಟು ಇಡೀ ಕಾರಭಾರವನ್ನು ಕೊಡ್ತೀವೋ ಅವ್ರ ಮನಸ್ಸಿನೊಳಗೆ ಕತ್ತಲು ಬರ್ತದೆ ಅಂತೀವಲ್ಲ. ನೀ ಹೊರಗೆ ಯಾರಿಗಾರ ಅವ ಭಾಳ ಕೈ ಏನ ಅಂತೀವಿ. ಕೈ ಏನಂದ್ರೆ ಮೈ ಕೈ ಎಲ್ಲ ಕೈ ಇರ್ತದೇನ? ಇಲ್ಲ, ಅವನ ಒಳಗೆ ನಡೆಯುವಂಥ ಚಲನವಲನಗಳು ಕೈ ಅಂತೀವಿ. ಅವ ಭಾಳ ಕೆಟ್ಟವನ ಅಂತೀವಿ. ಕೆಟ್ಟವನ ಅಂದರೆ ಅವನ ಆಲೋಚನೆಗಳು ಕೆಟ್ಟದು ಇರೋದ್ರಿಂದ ಅವನನ್ನು ಕೆಟ್ಟವ ಅಂತ ಕರಿತೀವಿ. ಹಂಗೆ ಈ ಮಂಜುನಲ್ಲಿ ಕೆಟ್ಟ ಆಲೋಚನೆ ಬಂತು, ಚಿಂತೆ ಮಾಡ್ದ, ಈ ಹ್ಯಾಂಗಾರ ಮಾಡಿ ಹುಡುಗನನ್ನು ಕೊಲೆ ಮಾಡಬೇಕು, ರಾಜ್ಯದ ಪರಿವಾರವನ್ನು ನಾನೇ ವಹಿಸ್ಕೊಳ್ಬೇಕು ಅಂತ. ಆ 4 ಜನರಿಗೆ ಕರೀತಾನೆ. 4 ಜನರು ಬಂದಂತಾರ, ಮಹಾಪ್ರಭುಗಳೇ ನಿಮ್ಮ ಆದೇಶ ಏನು? ನನ್ನ ಆದೇಶ ಏನಿಲ್ಲ, ಯಾರಿಗೂ ಗೊತ್ತಾಗಲಾರ್ದಂಗೆ ಈ ಹುಡುಗ ಒಂದೇನು ಅಂದರೆ ನಿಸರ್ಗದಲ್ಲಿ ಓಡಾಡಬೇಕು, ಸರೋವರವನ್ನು ನೋಡಬೇಕು, ಹಕ್ಕಿ ಪಕ್ಕಿ ಹಾರೋದನ್ನು ನೋಡಬೇಕು, ಆ ನಿಸರ್ಗದ ಸೌಂದರ್ಯವನ್ನು ನೋಡಿ ಆನಂದ ಪಡಬೇಕು ಅನ್ನುವಂಥ ಮನಸ್ಸು ಆ ಮಗುವಿಂದ ಇರ್ತದೆ. ಆಗ ಅವನಿಗೇನು ಹೇಳಿ ಕರ್ಕೊಂಡೊಯ್ತಾರೆ ಅಂದ್ರೆ, ನಿನಗೆ ಇವತ್ತು ನಿಸರ್ಗವನ್ನು ತೋರಿಸ್ತೇವೆ, ತೊರೆಯನ್ನು ತೋರಿಸ್ತೇವೆ, ಹಕ್ಕಿ ಪಕ್ಕಿ ಹಾರೋದನ್ನು ತೋರಿಸ್ತೇವೆ, ನಡಿಯಂತೆ ಕರ್ಕೊಂಡು ಹೋಗ್ತಾರೆ. ಭಾಳ ಖುಷಿಯಿಂದ ಮುಂದಿನ ಹೊತ್ತು ಹೊಂಡೋದಿಲ್ಲ ಅಷ್ಟರೊಳಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವನಿಗೇನು ಹೊರಗಿನ ಜಗತ್ತೇ ಗೊತ್ತಿರೋಂಗಿಲ್ಲ ಹುಡುಗ. ಅವು ಭಾಳ ಅವ್ರ ಜೊತೆ ಅನನ್ಯವಾಗಿ ಹೋಗ್ತಾನೆ. ಹೋಗುವಾಗ ಅವ್ರಿಗೆ ಎಷ್ಟು ಮಟ್ಟಿಗೆ ಅವರು ಸಾಯಂಕಾಲ ಆಗೋ ತನಕ ಅವ್ರಿಗೆ ಹೆಂಗೆ ಬೆಳೆಸ್ತಾರೆ ಅವರು ಅಂದರೆ, ಅವರು ಅವನಿಗೆ ಬಿಟ್ಟು ಇರಲಾರ್ದಂಗೆ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾರೆ ಅವ್ರು ಕಟ್ಕರು. ಅವ್ರು ಹೇಳಿ ಕೇಳಿ ಕಟ್ಕರು. ಅವ್ರ ಭಾವನೆಗಳ ಬದಲಾವಣೆ ಮಾಡ್ತಾನೆ. ಅವ್ರ ಜೊತೆ ಒಳ್ಳೆಯ ವಿಚಾರಗಳನ್ನು ಮಾತಾಡಿ ಅವ್ರ ಮನಸ್ಸು ಹಗುರ ಮಾಡ್ತಾನೆ. ಅವ್ರ ಜೊತೆ ಭಾಳ ಮಧುರವಾಗಿ ಮಾತಾಡಿ ಅವ್ರ ಮನಸ್ಸನ್ನು ಕರಗಿಸ್ತಾನೆ. ಅವ್ರಂತಾರ, ಈ ನಾಡನ್ನು ಆಳುವಂಥ ಇಂಥ ಬಲಾಢ್ಯ ಯುವಕನನ್ನು ನಾವು ಕೊಲೆ ಮಾಡಿದ್ರೆ ನಾವು ಕಟ್ಕರಲ್ಲ, ನಾವು ಯಾವ ಲೋಕದಲ್ಲೂ ಸಹೋದರ ಸಹಿತ ನಮಗೆ ಮುಕ್ತಿ ಸಿಗಂಗಿಲ್ಲ, ಅದಕ್ಕೆ ನೀವು ಕೊಲ್ಲಬಾರ್ದು ಅಂತ ಅವ್ರು ವಿಚಾರ ಮಾಡ್ತಾರೆ. ಕೊಲ್ಲಬಾರ್ದು ಅಂತ ಆಲೋಚನೆ ಮಾಡಿ ಆಗ ಅವ್ರಂತಾರೆ, ನಾವು ನೀನು ಕರ್ಕೊಂಡು ಬಂದಿದ್ದ ಉದ್ದೇಶ ಒಂದು, ಇಲ್ಲ ನೀನು ನೋಡಿ ಮಾಡುವಂಥ ಉದ್ದೇಶನೇ ಒಂದದ ಪ್ರಭುಗಳೇ, ನಾವು ನಿಮಗೆ ಬಿಟ್ಟು ಹೋಗ್ತೀವಿ, ನೀವೆಲ್ಲರ ಬದುಕ್ರಿ ಅಂತ ಹೇಳ್ತಾನೆ ಆಗ ಹುಡುಗಂತನ, ನೋಡಪ್ಪ ಭಾಳ ಖುಷಿ ಆಯ್ತಲ್ಲ, ಜಗತ್ತಿನೊಳಗೆ ಯಾವತ್ತೂ ಎಲ್ಲರ ಮಾತು ಮೀರಿದು ನಡೀತದ, ತಾಯಿ ಮಾತು, ಅರಸನ ಮಾತು ಮತ್ತು ವೈದ್ಯನ ಮಾತು ಮೀರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಆಳುವ ಅರಸನನ್ನು ಮಾತು ಮೀರಿದೆ ಅಂದ್ರೆ ರಾಜ ಉಲ್ಲಂಘನೆ ಆಗ್ತದೆ, ನೀ ನನಗೆ ಕೊಲೆ ಮಾಡಿ ಹೋಗಲ್ಲ ಅಂತ ನಾವು ಹುಡುಗ. ನೋಡಿ ಎಷ್ಟು ಅದ್ಭುತವಾಗಿರುವಂಥ ಕಾನ್ಸೆಪ್ಟ್ ಆ ಮಗುವಿಂದ. ಆದರೆ ಅವ್ರಂತಾರೆ, ನಾವು ನಿನಗೆ ಕೊಲೆ ಮಾಡೋಂಗಿಲ್ಲ ಅಂಥೇಳಿ ಅವರು ಒಂದು ಗಿಳಿಗೆ ಕೊಲ್ಲಿ ಅದು ರಕ್ತ ಹಚ್ಕೊಂಡು ಹೋಗಬೇಕು ಅಂತಾರೆ. ಆದ್ರೆ ಹುಡುಗಂತಾನ, ನಾವು ಒಂದು ಪತ್ರ ಕೊಡ್ತೀನಿ, ಇದು ಒಯ್ದು ಅರಸರಿಗೆ ಕೊಡ್ರಿ ಅಂತ ಹೇಳ್ತಾನೆ. ಆಗ ಆಯಿತು ಅಂತ ತಿಳ್ಕೊಂಡು ಅವ್ರು ತಗೊಂಡು ಬರ್ತಾರೆ. ಅವನಿಗೆ ನಿದ್ದೆ ಹತ್ತಲಿಲ್ಲ, ಬೇಗನ ಅರಮನೆಗೂ ಹೋಗಲಿಲ್ಲ. ತನ್ನ ಅಂತಃಪುರದಲ್ಲಿ ಕುಂತೆ ಆಲೋಚನೆ ಮಾಡ್ತಾನೆ, ಚಿಂತೆ ಮಾಡ್ತಾನೆ, ಯಾವಾಗ ಬರ್ತಾರೋ, ಏನು ಸುದ್ದಿ ತರ್ತಾರೋ, ಯಾರ್ಯಾರು ನೋಡಿದ್ರೋ ಹೆಂಗೋ, ಯಾರ್ಯಾರು ಕೇಳಿದ್ರೋ ಹೆಂಗೋ, ಹೋಗುವಾಗ ಯಾರ್ಯಾರು ಮಾಡ್ಯಾರ ಏನೋ ಅಂತೆಲ್ಲ ವಿಚಾರ ಮಾಡ್ತಾನೆ. ನೇರವಾಗಿ ಬರ್ತಾರೆ ಅವ್ರು, ದೂತರು ಬರ್ತಾರೆ. ಬಂದಾಗ ಕೇಳ್ತಾನೆ, ಭಾಳ ಖುಷಿಯಾಗಿ ಹೊರಗೆ ಬರ್ತಾನೆ. ಬಂದು ಏನಾಯಿತು ಪ್ರಭುಗಳೇ, ನೀವು ಹೇಳಿದ ಕೆಲಸ ಮಾಡೀವಿ ಅಂತ ಅದು ತಲವಾರು ತೋರಿಸ್ತಾರೆ, ಅದು ರಕ್ತ ಹಚ್ಚಿಂದಿರ್ತದೆ. ಆಗ ಏನಂತ ಹುಡುಗರಿಗೆ ಕೊಲೆ ಮಾಡುವಾಗ ಅಂದ್ರೆ, ನಮಗೇನೂ ಅನ್ನಲಿಲ್ಲ ಪ್ರಭುಗಳೇ, ಇದೊಂದು ಚೀಟಿ ನಿಮಗೆ ಕೊಡುವಂತ ಕೊಟ್ಟಾರ, ಏನದ ಗೊತ್ತಿಲ್ಲ ಅದ್ರೊಳಗೆ ಅಂತ ಹೇಳ್ತಾರೆ. ಆಗ ಆ ಚೀಟಿ ತಗೋತಾರ. ಆ ಚೀಟಿ ತಗೊಂಡು ಓದ್ತಾನೆ. ಓದ್ತಾನೆ ಅವನೇ ಕಣ್ಣಾಗ ನೀರು ಬರಲಿಕ್ಕೆ ಆರಂಭ ಆಯಿತು. ಆ ಚೀಟಿ ನೋಡಿ ಕಣ್ಣಾಗ ನೀರು ಬರಲಿಕ್ಕೆ ಆರಂಭ ಮಾಡ್ತಾವೆ. ಅದರೊಳಗೆ ಒಂದು 3 ಸಾಲ ಬರ್ದಿಂದ ಇರ್ತದೆ, ನೀವು ನನ್ನ ತಂದೆ ಸಮಾನರು, ನೀವು ನನ್ನ ತಂದೆ ಸ್ವರೂಪದವರು, ರಾಜ್ಯವನ್ನು ನಾನೇ ಆಳ್ತೀನಿ ಅಂದರೆ ನಾನು ಮುಕ್ತವಾಗಿ ನೀವು ದಾರಿ ಹರಿತಾ ಇದ್ದೆ. ಜಗತ್ತಿನೊಳಗೆ ಎಲ್ಲರೂ ಎಷ್ಟೇ ವರ್ಷ ರಾಜ್ಯವನ್ನು ಆಳಿದರೂ ಸಹಿತ ಯಾರೂ ಜೊತೆ ಒಯ್ಯಲಿಲ್ಲ. ನಾನು ಹಾಗೆ ಖಾಲಿ ಹೋಗ್ತೀನಿ, ನಮ್ಮ ಅಪ್ಪ ಹಾಗೆ ಖಾಲಿ ಹೋದ, ಮುಂದೆ ನೀವು ನನಗೆ ಕೊಲೆ ಮಾಡಿದ್ರಿ, ನೀವು ಹಾಗೆ ಖಾಲಿ ಹೋಯ್ತೀರಿ ಅಂತ ಆ ಚೀಟಿದ ಬರೆದಿತ್ತು ಹುಡುಗ. ಇವನಿಗೆ ಭಾಳ ಶಾಕ್ ಆಯಿತು. ಅಳ್ಳಿಕ್ಕೆ ಆರಾಮ ಮಾಡ್ದೆ, ನಾ ತಪ್ಪು ಮಾಡಿನಲ್ಲ, ಅವನ ಶವ ಎಲ್ಲದನ್ನು ನೋಡಬೇಕು ಮಗುವಿಂದು ಅಂಥೇಳಿ ಅಂತಾರೆ. ಶವ ಎಲ್ಲಿ ಪ್ರಭುಗಳೇ, ನಾವು ಕೊಲೆ ಮಾಡೀವಿ. ಇಲ್ಲ ಅವ ನನಗೆ ಬೇಕು ಅಂತಾರೆ. ಅವ ಬೇಕು ಅಂತಂತಾರೆ.
ಮುಂದೆ ಅವ್ರು ಹೇಳ್ತಾರೆ, ಪ್ರಭುಗಳೇ ನಾವು ಓಡಿ ದಡ್ರಲ್ಲ, ಕಟಕರು ಇರ್ಬೋದು, ಆ ಮಗು ನಮಗೆ ಮನ ಪರಿವರ್ತನೆಯನ್ನು ಮಾಡಿದ್ದಾನೆ, ಬದುಕುವಂಥ ದಾರಿಯನ್ನು ತೋರಿಸ್ಯಾನ, ಬದುಕುವಂಥ ಸನ್ಮಾರ್ಗವನ್ನು ಕೊಟ್ಟಾನ ಅಂತ ತಿಳ್ಕೊಂಡು ಅವನಿಗೆ ಕೊಲೆ ಮಾಡಲಿಲ್ಲ, ಒಂದು ಪಕ್ಷಿ ಹೊಡೆದು ಬಂದೀವಿ ಅಂತ ಹೇಳ್ತಾರೆ. ಆಗ ಮುಂದೆ ಅವನಿಗೆ ಹೋಗಿ ಶರಣ ಆಗ್ತಾನೆ. ಅವನೇ ಮುಂದೆ ಭೋಜರಾಜ ಕಾಳಿದೇಶ ವಿಕ್ರಮಾರ್ಜುನ ಅಂತ ಆಗ್ತಾನವ, ಭೋಜರಾಜ ಆಗ್ತಾನವ. ಈ ಮಾತನ್ನು ನಾವು ಯಾಕೆ ಕೇಳುತ್ತೀವಿ ಅಂದರೆ, ಇವತ್ತು ಜಗತ್ತಿನೊಳಗೆ ನಾವು ಯಾರಿಗೆ ನಂಬಬೇಕು ಅನ್ನೋದು ಉಳಿದಿಲ್ಲ. ಅದಕ್ಕೆ ಮತ್ತೊಬ್ಬರಿಗೆ ನಂಬಿ ನಾವು ಚಿಂತೆ ಮಾಡೋದು ಬೇಡ, ಮತ್ತೊಬ್ಬರಿಗೆ ನಂಬಿ ನಾವು ಕೆಡೋದು ಬೇಡ. ಶರಣರು ಹೇಳ್ತಾರೆ, ನಿನ್ನ ಬದುಕನ್ನು ನೀನು ಕಟ್ಕೊಳ್ಬೇಕು ಅಂದ್ರೆ ನೀನೇ ಇಳಿದು ನೋಡಬೇಕು ಅಂತ ಹೇಳ್ತಾರೆ. ಅಂತಃಕರಣದಿಂದ ಒಳ ಇಳಿದು ನೋಡು ಅಂತ ಹೇಳ್ತಾರೆ. ಅದಕ್ಕೆ ಹ್ಯಾಂಗೆ ನೋಡಬೇಕು ಅಂದರೆ, ಈ ಚಿಂತೆ ಮಾಡೋದ್ರಲ್ಲಿ ನಮಗೆ ಟೆನ್ಷನ್ ಯಾಕೆ ಆಯ್ತದ ಅಂದರೆ, ಕೋಪ ಹೆಚ್ಚಾಗ್ತದೆ. ಯಾರಲ್ಲಿ ಚಿಂತೆ ಹೆಚ್ಚಿಗಿರ್ತದೆ ನೀವು ಕಟ್ ಅಂದ್ಕೊಂಡು ಹಿಡಿಬೇಕು. ಸಡನ್ಲಿ ಯಾರಿಗೆ ಸಿಟ್ಟು ಬರ್ತದೆ ನೀವು ವಿಚಾರ ಮಾಡಬೇಕು, ಇವರಿಗೆ ಯಾವುದೋ ಒಂದು ಚಿಂತೆ ಹತ್ಯೆ ಅದ. ಯಾವ ಡಾಕ್ಟರ್ನ ಮೇಲೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಾಗ ಸುಮ್ಮನೆ ಎಲ್ಲರಿಗೂ ಕಿಸ್ ಪೀಸ್ ಮಾಡತ್ತರು ಅಂದ್ರೆ ಇವ್ರು ಯಾವುದೋ ಒಂದು ಚಿಂತೆಯೊಳಗರ ಅಂತ ತಿಳ್ಕೊಳ್ಬೇಕು. ಎರಡನೇದು ಸುಮ್ಮನೆ ಜಗಳ ಆಡೋದು, ಮಾತಿಲ್ಲ ಕತ್ತಿಲ್ಲ, ಜಗಳ ಆಡೋದು. ನಾವು ಇಂಥದೇ ಚಿಂತೆ ಇರಬೇಕು ಅಂತ ಅದಕ್ಕೆ ಚಿಂತೆ ಕಾರಣ ಇರಲ್ಲ. ಯಾವುದೇ ಇದು ಇದ್ರೂ ಸಹಿತ ಸಣ್ಣ ವಿಷಯಕ್ಕೂ ಸಹಿತ ದೊಡ್ಡದು ಮಾಡ್ತೀವಿ, ದೊಡ್ಡದು ಮಾಡಿ ಜಗಳ ಆಡ್ಲಿಕ್ಕೆ ಚಾಲೂ ಮಾಡ್ತೀವಿ. ಅದು ಜಗಳ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತದ. ಇನ್ನು ಮೂರನೇದು ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ, ಏಕಾಂತಲ್ಲಿ ಕೂಡೋದು, ತಂದ್ರೆ ತಾನೇ ಇರೋದು, ಯಾರ ಜೊತೆ ಹೆಚ್ಚು ಬೆರೆಂಗೆ ಇರೋದಿಲ್ಲ, ಯಾರೋ ಒಂದು ಕಳ್ಕೊಂಡಂಗೆ ಅವಾಗ ಖಿನ್ನತೆಗೆ ಒಳಗಾಗ್ತಾನೆ. ನಾಲ್ಕನೇದು ಯಾವುದು ಅಂದ್ರೆ ಕೌಟುಂಬಿಕ ನೆಮ್ಮದಿ ಹಾಳಾಗ್ತದೆ. ಇದು ಭಾಳ ದುರಂತ. ಇವು ಮ್ಯಾಲಿಂದ ಮೂರು ಏನಾರ ಆದರೆ ಹೆಚ್ಚು ಕಡಿಮೆ ಸಂಭಳಿಸ್ಕೊಳ್ಳಿಕ್ಕೆ ಆಗ್ತದೆ. ಕೊನೆಯ ಬದುಕಿನ ಮೂಲ ಸೆಲೆ ಇರುವುದನ್ನೇ ಕೌಟುಂಬಿಕ ಬದುಕು ಹಾಳಾಯಿತು ಅಂದರೆ ನಾವು ಏನು ಗಳಿದ್ರೂ ಹಾಳೆ. ಕೌಟುಂಬಿಕ ನೆಮ್ಮದಿ ಯಾವತ್ತೂ ಹಾಳಾಗಬಾರ್ದು. ನಾವು ಬದುಕೋದೇ ಕೌಟುಂಬಿಕದಿಂದ. ಕುಟುಂಬ ಪರಂಪರೆ ಏನಿರ್ತದೆ ನಮ್ಮ ಬದುಕನ್ನು ವಿಕಸನಗೊಳಿಸ್ತದೆ. ನಾವು ಹೊಸ ಬದುಕನ್ನು ಕಟ್ಕೊಳ್ಳೋದು ನನ್ನ ಕೌಟುಂಬಿಕ ನೆಲೆಯಿಂದಲೇ, ಅದು ಗೊತ್ತಿರಬೇಕು ನಮಗೆ. ಅದಕ್ಕೆ ಕೌಟುಂಬಿಕ ನೆಮ್ಮದಿ ಹಾಳಾದ್ಮೇಲೆ ನಾವು ಏನು ಮಾಡಿದ್ರೆ ಏನದ, ಏನು ಗಳಿದ್ರೆ ಏನದ, ಅದಕ್ಕೆ ಗಳಿಸುವಂಥದ್ದಕ್ಕೆ ಯಾವುದೇ ಕಾರಣಕ್ಕೆ ಬೆಲೆ ಬರೋದಿಲ್ಲ ಅಂತ. ಅದ್ರ ಕಡೆಯಿಂದ ಶರಣರು ಹೇಳಿರ್ಬೇಕು, ಬಡತನಕ್ಕೆ ಉಂಬುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ ಅಂತ ಹೇಳ್ಯಾರ. ಒಂದೊಂದು ಚಿಂತೆಯಲ್ಲಿ ನಾವು ಬದುಕ್ತೀವಿ ಅಂದರೆ ನಮ್ಮ ಬದುಕು ಹೆಂಗೆ ಸುಗಮವಾಗಿ ಸಾಗೋದೇ ಇಲ್ಲ. ಅದಕ್ಕೆ ಇಂದಿನ ಚಿಂತೆ ಉಳ್ಳವರೆಲ್ಲ ಹಂದಿಗಳು, ತಿಳ್ಕೊರಿ. ಇದು ನಾ ಹೇಳೋ ಮಾತಲ್ಲ, ಶರಣರು ಹೇಳಿದ ಮಾತು. ಇವತ್ತು ನಾವೇನು ಚಿಂತೆ ಮಾಡ್ತೀವಲ್ಲ, ಇಂದಿನ ಚಿಂತೆ ಉಳ್ಳವರೆಲ್ಲ ನಾವೇನಾಗಿ ಹುಡ್ತೀವಂತ ಮುಂದೊಂದು ಜನ್ಮ ಇದ್ದರೆ ಹಂದಿಗಳಾಗಿ ಹುಡ್ತೀವಿ. ಇದು ನೀವೇ ಹೇಳತ್ತೀರಿ, ನಾ ಹೇಳತ್ತೀರಿ. ಇದು ನಾಳಿನ ಚಿಂತೆ ಉಳ್ಳವರೆಲ್ಲ ನಾಯಿಗಳು ಅಂತ. ಅದರ ಲೆಕ್ಕ ಏನು ಭಾವ ಮಾಡೋದೇ. ಇವತ್ತಿನ ಚಿಂತೆ ಇದ್ದವರೆಲ್ಲ ಮುಸ್ ಮಾಡೋದೆ. ಅದೇನಾಯ್ತದೋ ಇದೇನಾಯ್ತದೋ, ಹಂಗೈತದೋ ಹಿಂಗೈತದೋ, ಅದೇಕಾಗಿಲ್ಲೋ ಇದೇಕಾಗಿಲ್ಲೋ ಅಂತ ನಾವು ಬದುಕ್ತೀವಿ. ಮುಂದೆ ತನ್ನ ಚಿಂತೆ ಉಳ್ಳವರೆಲ್ಲ ಭೋಗಿಗಳು, ಸುಖಿ ಪುರುಷರವರು. ಅವ್ರು ಹೊರಗಿನ ಜಗತ್ತೇ ನೋಡೋಂಗಿಲ್ಲ. ಅವರು ಹೆಂಡ್ರ ಮಕ್ಕಳು ಹೆಂಗಿದ್ದಾರಂತ ಆಲೋಚನೆ ಮಾಡೋರಲ್ಲ ಅವರು. ಇನ್ನು ಪರಮಾತ್ಮನ ಚಿಂತೆ ಉಳ್ಳವರೆಲ್ಲ ಯೋಗಿಗಳು ಅಂತ ಹೇಳ್ತಾರೆ. ಯಾರು ಪರಮಾತ್ಮನ ನೆನಹಿನಲ್ಲಿರ್ತೀವೋ, ಯಾರು ಪರಮಾತ್ಮನ ಮೇಲೆ ನಂಬಿಕೆ ಇಡ್ತೀವೋ, ಯಾರು ಪರಮಾತ್ಮ ಎಲ್ಲವನ್ನು ಅವನೇ ಮಾಡ್ತಾನ ಅಂತ ಎಲ್ಲವನ್ನು ಸಮರ್ಪಣಾ ಭಾವದಿಂದ ಅವನನ್ನು ನಂಬ್ತೀವೋ, ಅವರೆಲ್ಲ ತ್ಯಾಗಿಗಳಾಗ್ತಾರೆ, ಚನ್ನಬಸವ ಪಟ್ಟದೇವರಂಗೆ ಆಗ್ತಾರೆ ಅನ್ನುವಂಥದ್ದು. ಇನ್ನು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು, ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೇ ದೇವ. ಎಷ್ಟು ಭಾರಿ ಹೇಳ್ತಾರೆ ಈ ಮಾತು. ನಾವು ಮನ್ಯಾಗ ದನಗಳು ಹೆಂಡಿ ಇಡ್ತಾವೆ, ಅದ್ರೊಳಗೆ ಬುಚ್ಚು ಬಂತು ಹುಳ ಹುಡ್ತಾವೆ. ಆ ಹುಟ್ಟಿದ ಒಂದು ಅರ್ಧ ಗಂಟೆದಾಗ ಅಲ್ಲೇ ಸತ್ತೋಗ್ತಾವೆ. ನಾವು ಯಾರು ಪರಮಾತ್ಮನ ನೆನಹಿನಲ್ಲಿ ಇರಂಗಿಲ್ಲ,
ಪರಮಾತ್ಮನನ್ನು ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನೆನವು ಮಾಡೋದಿಲ್ಲ. ಪರಮಾತ್ಮನ ಸಾಮೀಪ್ಯವನ್ನು ನಾವು ಯಾರು ಬಯಸೋದಿಲ್ಲ, ಅವರೆಲ್ಲ ಹೆಂಗೆ ಅಂದ್ರೆ ಹೆಂಡದಿಂದ ಹುಳ ಇದ್ದಂಗೆ, ಸುಮ್ಮನೆ ಬಂದು ಸುಮ್ಮನೆ ಹೋಗೋರು. ಸುಮ್ಮನೆ ಬಂದು ಹಿಂಗೆ ಬಂದೆವು ಹಿಂಗೆ ಹೋದೆವು ಅಂದಂಗೆ. ಮುಂದುವರಿಯೋದು ಹೇಳ್ತಾರೆ, ಕಾಡು ಮೃಗ ಒಂದಾಗಿರಲಾಗದೆ ದೇವ, ಊರು ಮೃಗ ಒಂದಾಗಿರಲಾಗದೆ ದೇವ, ನಮ್ಮ ಕೂಡಲ ಸಂಗನ ಶರಣಿಲ್ಲದ ಊರು ದೇಶ ವನವಾಸ ನರವಿಂದ ಕಾಣಿರನ್ನ. ಯಾವ ಊರಿನೊಳಗೆ ಸತ್ಸಂಗ ಇಲ್ವೋ, ಯಾವ ಊರಿನೊಳಗೆ ಒಳ್ಳೆಯ ವಿಚಾರ ಮಾಡುವಂಥ ಮನಸ್ಸುಗಳಿಲ್ವೋ, ಯಾವ ಊರಿನೊಳಗೆ ತನ್ನ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ನೆಲೆಯೊಳಗೆ ಸರ್ವರನ್ನು ಪ್ರೀತಿಸುವಂಥ ಹೃದಯವಂತಿಕೆ ಇಲ್ಲೋ, ಆ ಊರಿದ್ದು ಇಲ್ಲದಂಗ ಅಂತ ಹೇಳ್ತಾರೆ. ಇವತ್ತು ಕಮಲನಗರನ್ನು ಯಾಕೆ ನೆನೆಸ್ತಾರೆ ಎಲ್ಲ ಇಡೀ ಜಗತ್ತು ಈ ನಾಡು ಅಂದರೆ, ಇಲ್ಲಿ ಒಬ್ಬ ಕಾರಣಿಕ ಪುರುಷ ಆಗಿ ಹೋಗ್ಯಾರ. ಚನ್ನಬಸವ ಪಟ್ಟದೇವರು ಈ ಊರಾಗ ಹುಟ್ಟು ಹೋಗ್ಯಾರಂತ ಈ ಊರಿಗೆ ಉಂಗುರ ಮೇಲಿನ ಹಳ್ಳ ಇದ್ದಂಗೆ ಒಂದು ಹೆಸರದ. ಇಲ್ಲಾಂದ್ರೆ ಯಾರು ಕೇವಲ ವ್ಯವಹಾರಿಕವಾಗಿ ನೆನೆಸ್ಬೋದಾಗಿತ್ತು, ಇದೊಂದು ಊರದ ಅಂತ ನಾವು ನೆನೆಸ್ಬೋದಾಗಿತ್ತೇ ಹೊರತು ಇದು ಅವಿಮುಕ್ತ ಕ್ಷೇತ್ರ ಅನ್ನುವಂಥ ಪದ ಈ ಊರಿಗೆ ಬರ್ತಾ ಇರಲಿಲ್ಲ. ಯಾಕೆ ಬಂತು ಅಂದರೆ, ಒಬ್ಬ ವ್ಯಕ್ತಿ ತನ್ನ ತನು ಮನ ಭಾವ ಪರಿಶುದ್ಧವಾಗಿಟ್ಟುಕೊಂಡು ಇಡೀ ಜೀವನವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ರಲ್ಲ, ಅದಕ್ಕೆ ಈ ಊರು ಮಹಾಂತ ಚಿಂತಕರ ಊರು ಅಂತ ಕರೀತಾರೆ. ಇನ್ನು ನಾವು ಚಿಂತೆ ಈ ರೀತಿಯಾಗಿ ಮಾಡಬೇಕು. ನಾವು ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಅಂತೆಲ್ಲ ಹೇಳ್ತೀವಿ. ನಾವು ಹೆಣ್ಣು ಹೊನ್ನು ಮಣ್ಣು ಬೇಡ ಅಂತಲ್ಲ, ನಮ್ಗೆ ಒಂದು ಸೈಕಲ್ ಡಿಸ್ಟೆನ್ಸ್ ಇರಬೇಕು, ಮಾನಸಿಕ ದೂರ ಅನ್ನೋದಿರಬೇಕು. ನಾವು ಬದುಕಿಗೆ ಏಟು ಬೇಕೋ ಒಟ್ಟು ಇದರಲ್ಲಿ ತೃಪ್ತಿ ಪಡಬೇಕು. ಆ ತೃಪ್ತಿಯ ಬದುಕು ಚಿಂತೆಗೀಡು ಮಾಡೋದಿಲ್ಲ. ಹೆಚ್ಚು ಕಡಿಮೆ ಆದರೆ ಪರಮಾತ್ಮನಲ್ಲಿ ಭಾರ ಹಾಕಬೇಕು. ನಾವು ದೇವ್ರಿಗೆ ಯಾಕೆ ಹೋಗ್ತೀವಿ? ದೇವರೇ ನಂದೆಲ್ಲ ಕಷ್ಟಗಳು ನೀ ತಗೋ, ನಿಂದೆಲ್ಲ ಸುಖ ನನಗೆ ಕೊಡು ಅಂತ ಕೇಳಕ್ಕೆ ಹೋಗ್ತೀವಿ. ದೇವರು ಕೊಡೋಂಗಿಲ್ಲ. ನಮ್ಮ ಮನಸ್ಸು ಪರಿವರ್ತನೆ ಆದಾಗ ನನ್ನ ಮನಸ್ಸಿನ ಭಾವನೆಗಳು ಕೊಡ್ತಾವ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ಎನ್ನ ತನು ವಿಕಾರದ ಭಯ, ಎನ್ನ ಮನ ವಿಕಾರದ ಭಯ, ಎನ್ನ ಧನ ವಿಕಾರದ ಭಯ ನೋಡ, ಹಗಲು ಹಸಿವಿನ ಚಿಂತೆ, ಇರುಳು ವಿಷಯದ ಚಿಂತೆ. ಇಡೀ ನನ್ನ ಮನಸ್ಸು ಹೆಣ್ಣು ಹೊನ್ನು ಮಣ್ಣಿನಾಗೆ ಹೋಗ್ಯಾದ, ನಾ ಏಟು ಗಳಿಸ್ಲಿ ಅನ್ನೋದ್ರಾಗೆ ಹೋಗ್ಯಾದ. ಶಿವಪಥವನ್ನು ಅರಿಬೇಕು ಅಂತ ಹೋಗಲಿಲ್ಲ, ಮನುಜ ಮತ ವಿಶ್ವಪಥ ಆಗಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಹೋಗಲಿಲ್ಲ. ನಾನು ವೈಯಕ್ತಿಕ ಸ್ವಾರ್ಥಕ್ಕಾಗಿ ನಾ ಯಾರನ್ನು ಬೇಕಾದರೂ ಹ್ಯಾಂಗೆ ಬೇಕಾದರೂ ಹಂಗೆ ಬಳಸ್ಕೊಳ್ಳಿಕ್ಕೆ ಹೋಗಿನೇ ಹೊರತು ಮತ್ತೊಬ್ಬರ ಮನಸ್ಸನ್ನು ಕಟ್ಟಬೇಕು, ಮತ್ತೊಬ್ಬರ ಬದುಕನ್ನು ಕಟ್ಟಬೇಕು ಅನ್ನುವಂಥ ನೆಳ್ಳೆ ಒಳಗೆ ನಾನು ಹೋಗಲಿಲ್ಲ ಪರಮಾತ್ಮನೇ ಅನ್ನುವಂಥ ಮಾತನ್ನು ಇಲ್ಲಿ ಅವರು ಹೇಳುತ್ತಾರೆ. ಅದಕ್ಕೆ ನಾವು ಭಾಳ ಅರ್ಥಪೂರ್ಣವಾಗಿ ಒಂದನ್ನು ಚಂದ ತಿಳ್ಕೊಳ್ಬೇಕು. ನಾವು ಏನು ತಿಳ್ಕೊಳ್ಬೇಕು ಅಂದರೆ, ನಮ್ಮ ಜೀವನದೊಳಗೆ ಎಂಥವೇ ಕಷ್ಟ ಬಂದರೂ ಸಹಿತ, ಎಂಥವೇ ನೋವು ಬಂದರೂ ಸಹಿತ ನಾವೆಲ್ಲ ಏನು ಮಾಡಬೇಕಾಗ್ಯದ, ಪರಮಾತ್ಮನ ಇರುವಿಕೆಯಲ್ಲಿ ನಾವು ಬದುಕಬೇಕಾಗ್ಯದ. ಈ ಪರಮಾತ್ಮ ನಮಗೆ ಹ್ಯಾಂಗೆ ಕಲಿಸ್ಕೊಡ್ತಾನೆ ಹ್ಯಾಂಗೆ ನಾವು ಹೋಗಬೇಕಾಗ್ಯದ. ಇಲ್ಲ ಅಂದರೆ ನಮ್ಮ ಬದುಕು ವ್ಯಸನದ ಕಡೆ ಹೋಗ್ತದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಿ ನಾನು ವಿಚಾರಗಳನ್ನು ಮುಂದುವರಿಸ್ತೇನೆ. ಒಂದು ರಾಜ ಇರ್ತಾನೆ, ಆ ರಾಜ್ಯಕ್ಕೆ ಭಾಳ ಹೆಸರುವಾಸಿಯಾಗಿರ್ತಾನೆ. ಆ ಆಸ್ಥಾನಕ್ಕೆ ಹೊರಗಿಂದ ಒಬ್ಬ ಪಂಡಿತ ಬರ್ತಾನೆ. ಪಂಡಿತ್ ಬಂದು ರಾಜನಿಗೊಂದು ಸವಾಲು ಹಾಕ್ತಾನೆ. ನಾನು ಒಬ್ಬ ಯುವಕನಿಗೆ ನಿನ್ನ ಕೈಯೊಳಗೆ ಕೊಡ್ತೀನಿ, 3 ತಿಂಗಳು ಸಮಯ ಕೊಡ್ತೀನಿ. ಅವ 50 ಕಿಲೋ ಅದನ, ಅವ ಏನು ಊಟ ಬೇಡ್ತಾನೆ ಅದೆಲ್ಲ ಕೊಡಬೇಕು. ಅವ ಬಡವ ಆಗಬಾರ್ದು, ಅವ ಏನು ಕೇಳ್ತಾನೆ ಅದೆಲ್ಲ ಕೊಡಬೇಕು. ಮತ್ತು ಒಂದು ವೇಳೆ ಅವ ಬಡವ ಅದ ಅಂದರೆ ನಿನ್ನ ರಾಜ್ಯದಲ್ಲಿ ಏನೋ ಒಂದು ಅರಾಜಕತೆ ಅದನ್ನು ನಾನು ತಿಳ್ಕೊತೀನಿ ಅಂತ ಹೇಳ್ತಾನೆ. ಇನ್ನು 50 ಕಿಲೋನೇ ಇರಬೇಕು, ಇಲ್ಲ ಹೆಚ್ಚಾಗಬಾರ್ದು ಅಂತ ಹೇಳ್ತಾನೆ. ಅವ ರಾಜ ವಿಚಾರ ಮಾಡ್ದ, ಕಡಿಮೆ ಆದರೂ ಚಿಂತೆ ಇಲ್ಲ, ಹೆಚ್ಚಾಗಬಾರ್ದು ಅಂತ ಅವ ಹೇಳಿದ. ಇನ್ನು 3 ತಿಂಗಳು ಹೊಟ್ಟೆ ತುಂಬ ಉಂಬೋದು ಮಕ್ಕೊಂಬೋದು ಆದ್ರೆ ಏನಾಯ್ತದ ರೀ, ದಂಡ ಬೆಳೆದೆ. ಆಗ ರಾಜ ಚಿಂತೆ ಬಿತ್ತು. ಇಲ್ಲ ಅಂದ್ರೆ ಅವ ಹೇಳ್ದ, ನಿನ್ನ ಆಸ್ಥಾನದಲ್ಲಿರ್ತಕ್ಕಂಥ ಯಾರೇ ಮಂತ್ರಿಗಳು ಇದಕ್ಕೆ ಸವಾಲನ್ನು ಸ್ವೀಕಾರ ಮಾಡಿದ್ರೆ ನಾನು ಇಲ್ಲಿ ನಿಮಗೆ ಒಳ್ಳೆಯ ರಾಜ್ಯ, ಒಳ್ಳೆಯ ಪ್ರಜೆಗಳು, ಒಳ್ಳೆಯ ಮಂತ್ರಿಗಳು ಅಂತ ನಾನು ಬಿರುದು ಕೊಟ್ಟು ಹೋಗ್ತೀನಿ ಅಂತ ಅವ ಹೇಳ್ತಾನೆ. ಆಯಿತು ಅಂತ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಎಲ್ಲ ಮಂತ್ರಿಗಳಿಗೆ ಕರೆದು ಒಂದು ಸಭೆ ಮಾಡಿ ಕೇಳ್ತಾನೆ, ಈ ಹುಡುಗಗೆ, ಈ ಬಾಲಕನಿಗೆ 3 ತಿಂಗಳು ಅವ ಏನು ಬಿಡ್ತಾನೆ ಎಲ್ಲ ಊಟ ಕೊಡಬೇಕು.
ಅವು 50 ಕಿಲೋದನ್ನು 50 ಕಿಲೋನೇ ಇರಬೇಕು, ಹೆಚ್ಚಾಗಬಾರ್ದು. ಕಡಿಮೆ ಆದರೆ ಚಿಂತೆ ಇಲ್ಲ. ಅದಕ್ಕೆ ಏನು ಉಪಾಯ ಅಂತ ಕೇಳ್ತಾರೆ. ಆದರೆ ಒಬ್ಬ ಮಂತ್ರಿ ಭಾಳ ಶಾಣೆ ಇರ್ತಾನವಂತನ, ಪ್ರಭುಗಳೇ ನೀವು ಚಿಂತೆ ಮಾಡಬೇಡ್ರಿ ಅಂಥೇಳಿ ಈ ಹುಡುಗರಿಗೆ ನನಗೆ ಕೊಡ್ರಿ ಅಂತ ಕೇಳಿ ಕರ್ಕೊಂಡು ಹೋಗ್ತಾನೆ. 3 ತಿಂಗಳು ಆಯ್ತು. 3 ತಿಂಗಳು ಆದಮೇಲೆ ಆ ಹುಡುಗ ಬಂದಾಗ ನನ್ನಪ್ಪನೇ ಮಜಬೂತ್ ಇರ್ತಾನೆ, ಅಣ್ಣವ್ರಪ್ಪಲೆ ಮಜಬೂತ್ ಇರ್ತಾನೆ. ಆ 3 ತಿಂಗಳು ಅವ್ನಿಗೆ ಯಾರು ನೋಡೋಂಗಿಲ್ಲ, ಕರ್ಕೊಂಡು ಬರ್ತಾರೆ. ಅವ ಹೆಂಗಾಯ್ತಾನೆ ಅಂದ್ರೆ ಹಿಂಗೆ ತೆಳ್ಳಗಾಯ್ತಾನೆ ಹುಡುಗ. ತೆಳ್ಳಗಾಯ್ತಾನೆ. ರಾಜರು ಪರೇಶಾನ ಆಯ್ತಾನೆ. ಅವ ಆಸ್ಥಾನಕ್ಕೆ ಸವಾಲಾಗಿ ಹೋಗಿರುವಂಥ ಇವನು ಬರ್ತಾನಲ್ಲಿ. ಬಂದಂತಾನ ಅವನಿಗೆ ತೂಕ ಮಾಡಿರಿ, ಅವ 30 ಕಿಲೋನೇ ಆಗ್ತಾನೆ. ಅವಂತಾನೆ ಇವನಿಗೆ ಊಟ ಸರಿಯಾಗಿ ಕೊಡಲಿಲ್ಲ ನೀವು ಅಂತ ಹೇಳ್ತಾನೆ. ನೀವು ಊಟ ಕೊಟ್ಟಿಲ್ಲ, ಅವ ಬಡವಾಗ್ಯಾನ. ಆಗ ಹುಡುಗ ಕೇಳ್ತಾರೆ, ನೀವೇ ಕೇಳ್ರಿ ಅವ್ರಿಗೆ ಹುಡುಗ ವಿಚಾರ ಮಾಡಿರಿ ಅಂತ ಕೇಳಿದಾಗ ಆ ಹುಡುಗಂತಾನೆ, ನಿನಗೆಲ್ಲ ಕೊಟ್ಟಾರ. ನಿನಗೆ ಏನು ಬೇಕದು ಕೊಟ್ಟಾರ, ಎಲ್ಲವೂ ಕೊಟ್ಟಾರ. ನಾ ಏನು ಕೇಳ್ದೆ, ಹೊರಗೆ ನಾ ಏನು ತಿಂತಾ ಇದ್ದಿಲ್ಲೋ ಅದೆಲ್ಲವನ್ನು ನಾ ಇಲ್ಲಿ ತಿಂದೀನಿ ಅಂತ ಹೇಳ್ದವ. ನಾ 3 ಸಲ ಅಲ್ಲ 5 ಸಲ ಬೇಕಾದರೂ ಕೊಟ್ಟಾರ ಅಂದ್ರೆ ಅವ್ರಿಗೆ ಭಾಳ ಕುದಿ ಬಿತ್ತು, ಚಿಂತೆ ಆಯಿತು. ಇವನಿಗೆ ಇಷ್ಟೆಲ್ಲ ಕೊಟ್ರಿ, ಇವ ಬಡು ಹೆಂಗದ? 3 ತಿಂಗಳದಾಗ 10 ಕಿಲೋ ಹೆಚ್ಚಿಗೆ ಆಗಬೇಕಾಗಿತ್ತು, ಅದರಲ್ಲಿ 20 ಕಿಲೋ ಕಡಿಮೆ ಯಾಕಾದ? ಇವನಿಗೆ ಕುದಿ ಬಿತ್ತು. ಆಗ ಒಂದು ಮಾತು ಹೇಳಿ ಹೋಗ್ತಾನೆ, ನಾವು ಏನೋ ಮಾಡಿದ್ದು ನಿಮ್ಮ ಮಂತ್ರಿಗಳು ನಿಮ್ಮ ಪ್ರಜೆಗಳ ಬಗ್ಗೆ ನಿಮ್ಮ ಒಳ್ಳೆಯ ಕಾಳಜಿ ಅದ ಅಂತ ತಿಳ್ಕೊಂಡು ನಾವು ಹೋಗ್ತೀನಿ ರೀ ಅಂತ ಅವ ಹೋಗ್ತಾನೆ. ಆದ್ರೆ ರಾಜಾಗ ಚಿಂತೆ ಬಿತ್ತು. ಶುರು ಬಂದಾಗ ಬಲಿಷ್ಠವಾಗಿರುವಂಥ ಯುವಕ ಬಡು ಹ್ಯಾಂಗಾದ? ಆ ಮಂತ್ರಿ ಕರೀತಾನೆ. ಮಂತ್ರಿ ಕರೆದ ನೀ ಏನು ಮಾಡೀನಿ ಆ ಹುಡುಗ ಅಂತ ಕೇಳ್ತಾನೆ. ಅವ ಅಂತಾನೆ, ಮಂತ್ರಿಗಳೇ ನಾ ಏನೂ ಮಾಡಲಿಲ್ಲ ಹುಡುಗಗೆ, ನಾ ಮಾಡಿದಿಷ್ಟೇ ಅವನ ಅರಮನೆಯನ್ನು ಅವನಿಗೊಂದು ರೂಮ್ ಕೊಟ್ಟಿರಲ್ಲ, ಆ ರೂಮ್ ಎದುರು ಒಂದು ಹುಲಿ ಒಳಗಿತ್ತು, ಒಂದು ಪಂಜರದಾಗಿತ್ತು. ಅವ ಈ ಕಡೆ ಅವನಿಗೇನು ಬೇಕದೆಲ್ಲ ಮೃಷ್ಟಾನ ಎಲ್ಲ ಕೊಡ್ತಿದ್ದ, ಕೊಟ್ಟು ಊಟ ಮಾಡ್ತಿದ್ದ. ಅವ ಒಂದು ಶುರು ದಿನ ಅವನ ಕಿವಿಯಾಗ ಏನು ಹೇಳಿದ ಅಂದ್ರೆ, ನೀನು ಜಪ್ಪುಸ್ ಮಲ್ಕೋ, ಯಾಕಂದ್ರೆ ಆ ಪಿಂಜರದು ಕೀಲಿ ಬರೋಬರಿಲ್ಲ, ಅದು ಹುಲಿ ಆ ಕೀಲಿ ಸರಿ ಕೂಡ್ತಾ ಇಲ್ಲ, ಹುಲಿ ಯಾವಾಗ ಹೊರಗೆ ಬರ್ತದೋ ಗೊತ್ತಿಲ್ಲ, ಅದಕ್ಕೆ ನೀನು ಜಪ್ಪುಸಿ, ನಾವೆಲ್ಲ ಮಾಡಿ ಆದ್ರೆ ನೀ ಜಪ್ಪುಸಿ ಅಂತ ಹೇಳ್ದ. ನೀ ಜಪ್ಪುಸ್ ಇರು ಅಂತ ಹೇಳಿದ್ದೆ ಅವನಿಗೆ ಸಾಕಾಯ್ತು. ಅವನ ತಲೆಯಾಗ ಉಣ್ಣಿದ ಮೈಗೆ ಹತ್ತಲಿಲ್ಲ, ಮಲ್ಕೊಂಡು ನಿದ್ದೆ ಬರಲಿಲ್ಲ. ಮಲ್ಕೊಂಡಂದ್ರೆ ಹತ್ತಿನ ಹುಲಿ ಬಂತು ಅಂದ್ರೆ ಅದು ಕೀಲಿ ಹೋಗ್ಯದಂತೆ. ಕೀಲಿ ಮುರಿದು ಹುಲಿ ಹೊರಗೆ ಬಂತಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಅವ ಉಣ್ಣಿನ ಮೈಗೆ ಹತ್ತಲಿಲ್ಲ, ಇದ್ದ ಪೌಷ್ಟಿಕಾಂಶವನ್ನು ಸಹಿತ ಕಳ್ಕೊಂಡ ಪ್ರಭುಗಳೇ ಅಂತ ಹೇಳ್ದ. ನಾ ಹೇಳುವಂಥ ಉದ್ದೇಶ ಏನು ಅಂದರೆ, ನಮ್ಮ ಜಗತ್ತಿನೊಳಗೆ ನಾವು ಬದುಕುವಂಥ ಈ ಪ್ರಪಂಚದೊಳಗೆ, ಈ ಲೋಕದೊಳಗೆ ಎಲ್ಲವೂ ನಮ್ಮ ಜೊತೆ ಅದ, ಎಲ್ಲವೂ ನಮ್ಮ ಸಂಗಡ ಅದ. ಆದ್ರೆ ಚಿಂತೆ ಅಂತ ಕೆಲಸಕ್ಕೆ ಬಾರದಂಥದ್ದು ನಾವು ತಲೆಗೆ ಹಾಕ್ಕೊಂಡು ಸುಂದರವಾಗಿರುವಂಥ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸುಂದರವಾಗಿರುವಂಥ ವಿಚಾರವನ್ನು ತಲೆಯೊಳಗೆ ಹಾಕ್ಕೊಳ್ಳೋದು ಬಿಟ್ಟು ಬ್ಯಾಡ್ದಾಗಿರುವಂಥ ಡಸ್ಟ್ಬಿನ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇದರಿಂದ ನಾವು ಹೊರಗೆ ಬಂದ್ರೆ ನಮ್ಮ ಮುಕ್ತಿ ಸಿಗ್ತದೆ. ಇಲ್ಲ ಅಂದರೆ ಅವ ಹೆಂಗೆ ಕೊರಗಿ ಹೋದ ಅಲ್ಲ, ನಮ್ಮ ಜೀವನ ಕೊರಗಿ ಒಂದಿನ ಡೆಂಗ್ ಅದಕ್ಕೆ ಬಿಟ್ಟರೆ ಬೇರೆ ಏನೂ ಅಲ್ಲ. ನಾವು ಪರಚಿಂತೆ ಮಾಡೋದನ್ನೇ ಬಿಡಬೇಕು, ಮತ್ತೊಬ್ಬರಿಗೆ ಕೆಡಕು ಮಾಡೋದನ್ನೇ ಬಿಡಬೇಕು. ಶರಣರು ಕಲಿಸ್ಕೊಟ್ಟಿದ್ದಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನೆಯೊಳಗೆ ನಾ ಮನೆ ಅಂತ ಯಾಕೆ ಹೆಚ್ಚಿಗೆ ಬಳಸ್ತೀನಿ ಅಂದರೆ, ಮನೆ ಸಂಸ್ಕೃತಿ ಚೆಂದಿತ್ತು ಅಂದರೆ ಸಾಮಾಜಿಕ ಸಂಸ್ಕೃತಿ ಚೆಂದ ಬೆಳೀತದೆ. ಅದಕ್ಕೆ ಮನೆಯೊಳಗೆ ಸಮಾಧಾನ ಇಲ್ಲ ಅಂದ್ರೆ ನಾವು ನಾಡಿನೊಳಗೆ ಮತ್ತೊಬ್ಬರ ಬಳಿ ಹೋಗಿ ಸಮಾಧಾನ ಹುಡುಕ್ಲಿಕ್ಕೆ ಆಗೋದಿಲ್ಲ. ಮನೆಯಾಗ ಚಿಂತೆ ಇತ್ತು ಅಂದ್ರೆ ಹೊರಗೆ ಚಿಂತೆ ನಿಭಾಯಿಸ್ಕೊಳ್ಬೇಕು ಅಂದ್ರೆ ಆಗೋದಿಲ್ಲ. ಮನೆಯೊಳಗಿರುವಂಥ ಮನಸ್ಸುಗಳಲ್ಲಿ ಚಿಂತೆಯನ್ನು ಹೋಗಬೇಕು. ನಿಶ್ಚಿಂತೆಯಾಗಿರುವಂಥ ಮನಸ್ಸನ್ನು ಮನೆಯೊಳಗೆ ಮನಸ್ಸಿನೊಳಗೆ ಕಟ್ಟಬೇಕಾಗ್ಯದ. ನಮ್ಮ ಜೀವನದೊಳಗೆ ಬೆಸೆಕೊಂಡು ಬದುಕಬೇಕಾಗ್ಯದ. ಹ್ಯಾಂಗೆ ಬದುಕಬೇಕಾಗ್ಯದ ಅಂದರೆ, ನಾಳೆಗೆ ಸಂಸಾರ ಅನ್ನುವಂಥ ವಿಷಯವನ್ನು ನೀವೆಲ್ಲ ನೋಡಬೇಕಾಗ್ಯದ. ಭಾಳ ಈ ಪ್ರವಚನದ ಪ್ರಮುಖವಾಗಿರುವಂಥ ಘಟ್ಟಗಳು ಸತ್ಸಂಗ ಇವೆಲ್ಲ ಯಾಕೆ ನೋಡ್ಕೊತಾ ಹೊಂಟೀವಿ ಅಂದರೆ, ಒಂದೊಂದಕ್ಕೂ ಒಂದೊಂದು ಜೋಡಣೆ. ಶರಣರ ವಿಚಾರಗಳಿಗೂ ಸಹಿತ ನಮ್ಮ ವಿಚಾರಗಳನ್ನು ತಾತ್ವಿಕವಾಗಿ ನೋಡ್ಕೊಳ್ಳೋದ್ರ ಮೂಲಕ ನಮ್ಮದೇ ಆಗಿರುವಂಥ ಲೋಕವನ್ನು ಕಟ್ಕೊಂಡು ಬದುಕಬೇಕಾಗ್ಯದ.
ಸಮಾಜಮುಖಿಯಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕಾಗ್ಯದ. ಅದಕ್ಕೆ ನಾಳೆ ದಿವಸ ಸಂಸಾರ ಅನ್ನೋದನ್ನು ಕುರಿತು ನೋಡೋಣ. ಇವತ್ತಿನ ಭಕ್ತಿ ದೇಶ ದಾಸೋಹವನ್ನು ತೆಗೆದುಕೊಂಡಿರುವಂಥ ನಮ್ಮ ಮಾಜನಣ್ಣವರಿಗೂ ದಂಪತಿಗಳಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಷ್ಟು ಮಳೆ ಇದ್ದರೂ ಸಹಿತ ಭಾಳ ನಂಬಿಕೆಯಿಂದ ಗುರುವಿನ ಸಾನ್ನಿಧ್ಯದಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು. ದಯಮಾಡಿ ಕಮಲನಗರದ ಶ್ರಾವಣ ಅದೇ ರೀತಿಯಾಗಿ ಕಮಲನಗರದ ಪ್ರವಚನ ನೆರವೇರ್ತಕ್ಕಂಥ ಒಂದು ಸ್ಥಳದಲ್ಲಿ ಆಯಾ ಅವರ ಸೋದರಮ ಆಗಿರ್ತಕ್ಕಂಥ ಅತಿಥಿಯ ರೂಪದಲ್ಲಿ ಕಮಲನಗರಕ್ಕೆ ಬಂದು ಸತ್ಕಾರ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಮ್ಮ ಪ್ರವಚನ ಸಂಸ್ಥಾ ವತಿಯಿಂದ ಮಾಣಿಕರಾವ್ ಅವರಿಗೂ ತೆಗಂಪುರಿ ಅವರಿಗೂ ಕೂಡ ನಾವು ಸತ್ಕಾರ ನಮ್ಮ ಬಾಬುರಾವ್ ರಾಮಚಂದ್ರ ಬಿರಾದಾರ್ ಅವ್ರು ಬಂದು ಈ ಅಜ್ಜಿಯವರಿಗೆ ಸತ್ಕಾರ ಮಾಡಬೇಕಾಗಿ ವಿನಂತಿ. ಭಾಗ್ಯವಾಡಿಯೋಳು ಜನಸಿದ